ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಆರ್ಟಿಕಲ್, ಡಿಲಿಮಿಟೇಷನ್ ರೆಡ್ ಫ್ಲಾಗ್, ಲೆಸನ್ಸ್ ಫ್ರಮ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಅಸ್ಸಾಂ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡಿಲಿಮಿಟೇಷನ್, ಕ್ಷೇತ್ರ ಮರುವಿಂಗಡಣೆ, ಈ ಒಂದು ವಿಷಯದ ಬಗ್ಗೆ ಕೆಲವು ಮುಖ್ಯವಾದ ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಡಿಲಿಮಿಟೇಷನ್ ಅಂಡ್ ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರಗಳನ್ನ, ಶಾಸಕಾಂಗಕ್ಕೆ ಸಂಬಂಧಪಟ್ಟ ಸ್ಥಾನಗಳಿರುತ್ತಲ್ವಾ, ಸ್ಥಾನಗಳ ಸಂಖ್ಯೆನ ಬದಲಾಯಿಸೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಈಗ. ದಿಸ್ ಮೇ ಬೆನಿಫಿಟ್ ನಾರ್ದರ್ನ್ ಸ್ಟೇಟ್ಸ್ ವಿತ್ ಮೋರ್ ಪೀಪಲ್ ಬಟ್ ರೆಡ್ಯೂಸ್ ರೆಪ್ರೆಸೆಂಟೇಷನ್ ಫಾರ್ ಸದರ್ನ್ ಸ್ಟೇಟ್ಸ್. ಈಗ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಎಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತೋ ಆ ಒಂದು ಕ್ಷೇತ್ರಗಳಿಗೆ ಹೆಚ್ಚಿನ ಸ್ಥಾನವನ್ನ, ಶಾಸಕಾಂಗದ ಸ್ಥಾನವನ್ನ ಕೊಡಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಹಾಗಾಗಿ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಸ್ಥಾನ ಸಿಗಬಹುದು, ವೈಲ್ ಲೋವರ್ ರೆಪ್ರೆಸೆಂಟೇಷನ್ ಫಾರ್ ಸದರ್ನ್ ಸ್ಟೇಟ್ಸ್. ಆದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ದೊರೆಯಬೇಕಾದಂತಹ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಬಗ್ಗೆ ಕೆಲವು ದಿನಗಳ ಹಿಂದೆ ಚರ್ಚೆ ಮಾಡಿದ್ವಿ. ಇಲ್ಲಿ ಇವರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕನ್ಸರ್ನ್ಸ್ ಫ್ರಾಮ್ ಜಮ್ಮು ಅಂಡ್ ಕಾಶ್ಮೀರ್ ಡಿಲಿಮಿಟೇಷನ್, ನ್ಯೂ ಸೀಟ್ ಡಿಸ್ಟ್ರಿಬ್ಯೂಷನ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ವಾಸ್ ಕ್ರಿಟಿಸೈಸ್ಡ್ ಅನ್ಫೇರ್. ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಈ ಕ್ಷೇತ್ರ ಮರು ವಿಂಗಡಣೆನ ರೀಸೆಂಟ್ ಆಗಿ ಮಾಡಿದ್ದಾರೆ. ಅದರ ಬಗ್ಗೆ ಇವ್ರು ಹೇಳ್ತಾ ಇರೋದೇನಂತಂದ್ರೆ, ಇಟ್ ಗೇವ್ ಜಮ್ಮು ಮೋರ್ ಸೀಟ್ಸ್, ಜಮ್ಮುವಿಗೆ ಹೆಚ್ಚು ಸೀಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಬೆನಿಫಿಟಿಂಗ್ ದಿ ರೂಲಿಂಗ್ ಪಾರ್ಟಿ, ಇದರಿಂದ ಆಡಳಿತ ಪಕ್ಷಕ್ಕೆ ಹೆಚ್ಚು ಬೆನಿಫಿಟ್ ಆಗ್ತಾ ಇದೆ. ವೈಲ್ ಕಾಶ್ಮೀರ್ ವಿಚ್ ಹ್ಯಾಸ್ ಅ ಲಾರ್ಜರ್ ಪಾಪ್ಯುಲೇಷನ್, ಕಾಶ್ಮೀರದಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಬಟ್ ಇಟ್ ಗಾಟ್ ಫ್ಯೂವರ್ ನ್ಯೂ ಸೀಟ್ಸ್, ಹೊಸದಾಗಿ ಅದಕ್ಕೆ ಬೇಕಾದಷ್ಟು ಸ್ಥಾನ ಸಿಗೋದಿಲ್ಲ. ಜಮ್ಮುಗಿಂತ ಕಡಿಮೆ ಸೀಟ್ಸ್ ಅನ್ನ ಅಲೋಕೇಟ್ ಮಾಡಿದ್ದಾರೆ. ಅದೇ ರೀತಿ ಅಸ್ಸಾಂನಲ್ಲಿ, ಇಶ್ಯೂ ಇನ್ ಅಸ್ಸಾಂ ಡಿಲಿಮಿಟೇಷನ್ ಆಲ್ಸೋ ಲೆಡ್ ಟು ಪ್ರಾಬ್ಲಮ್ಸ್, ಪರ್ಟಿಕ್ಯುಲರ್ಲಿ ಫಾರ್ ಮೈನಾರಿಟೀಸ್ ಅಂಡ್ ಇಂಡಿಜಿನಸ್ ಕಮ್ಯುನಿಟೀಸ್. ಅಂತಂದ್ರೆ ಸ್ಥಳೀಯವಾದಂತಹ ಜನಾಂಗಗಳಿರುತ್ತಲ್ವಾ, ಅವರಿಗೆ ಇದರಲ್ಲಿ ಕೆಲವೊಂದು ಮೋಸ ಆಗಿದೆ. ಹಾಗಾಗಿ ಮೈನಾರಿಟೀಸ್ ಗಳಿಗೆ, ಅಲ್ಪಸಂಖ್ಯಾತರಿಗೆ ಮತ್ತೆ ಸ್ಥಳೀಯ ಕೆಲವೊಂದು ಜನಾಂಗಗಳಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಜಮ್ಮು ಮತ್ತೆ ಕಾಶ್ಮೀರ, ಅಸ್ಸಾಂ ಎರಡು ಪ್ರದೇಶಗಳಲ್ಲೂ ಡಿಲಿಮಿಟೇಷನ್ ಇಂದ ಪ್ರಾಬ್ಲಮ್ಗಳು ಜಾಸ್ತಿ ಆಗಿದೆ. ಮುಂದಿನ ಅಂಶ, ರಿಸ್ಕ್ ಆಫ್ ಪೋಲರೈಸೇಷನ್, ಅಂತಂದ್ರೆ ಧ್ರುವೀಯತೆ ಅಂತ ಹೇಳ್ತೀವಲ್ವಾ, ಅಂತಂದ್ರೆ ಯಾವುದೇ ಒಂದು ವಿಭಾಗ, ಯಾವುದೇ ಒಂದು ಕ್ಷೇತ್ರವನ್ನ ನಾವು ಕಂಪ್ಲೀಟ್ ಆಗಿ ಆವರಿಸ್ಕೊಂಡು ಬಿಡೋದು, ಧ್ರುವೀಕರಣ ಅಂತ ಕರಿತೇವೆ ಅದಕ್ಕೆ. ಚೇಂಜಿಂಗ್ ಸೀಟ್ ಡಿಸ್ಟ್ರಿಬ್ಯೂಷನ್ ಅನ್ಫೇರ್ಲಿ ಕ್ಯಾನ್ ಇನ್ಕ್ರೀಸ್ ರಿಲಿಜಿಯಸ್ ಅಂಡ್ ರೀಜನಲ್ ಡಿವೈಡ್ಸ್. ಧ್ರುವೀಯತೆ ಅಂತ ಇಲ್ಲಿ ಯಾವ್ದಕ್ಕೆ ಹೇಳ್ತೇವೆ ಅಂತಂದ್ರೆ, ಈಗ ರಿಲಿಜಿಯಸ್ ಮತ್ತೆ ರೀಜನಲ್ ಡಿವೈಡ್ ಗಳನ್ನ ಈ ಒಂದು ಆಡಳಿತ ಪಕ್ಷಗಳು ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷಗಳು ತಮ್ಮ ಕೈವಾಡಗಳನ್ನ, ಬೇರೆ ಬೇರೆ ರೀತಿ ದುರುದ್ದೇಶಗಳನ್ನ ಇಟ್ಕೊಂಡು ಏನ್ ಮಾಡಬಹುದು, ರಿಲಿಜಿಯಸ್ ಮತ್ತೆ ರೀಜನಲ್ ಡಿವೈಡ್ ಗಳನ್ನ, ಪ್ರಾದೇಶಿಕವಾಗಿ ಮತ್ತೆ ಧಾರ್ಮಿಕವಾಗಿ ಜನರನ್ನ ಬೇರ್ಪಡಿಸೋದು. ಇಫ್ ಡಿಲಿಮಿಟೇಷನ್ ಫೇವರ್ಸ್ ಒನ್ ಗ್ರೂಪ್ ಓವರ್ ಅನದರ್, ಈಗ ಒಂದು ವೇಳೆ ಈ ಕ್ಷೇತ್ರ ಮರು ವಿಂಗಡಣೆಯಿಂದ ಯಾವುದೋ ಒಂದು ಗುಂಪಿಗೆ ಹೆಚ್ಚು ಲಾಭ ಆಗ್ತಾ ಇದೆ, ಇನ್ನೊಂದು ಗುಂಪಿಗೆ ಲಾಸ್ ಆಗ್ತಾ ಇದೆ, ಅವಾಗ ಏನಾಗುತ್ತೆ, ಇಟ್ ಕ್ಯಾನ್ ಕ್ರಿಯೇಟ್ ಕಾನ್ಫ್ಲಿಕ್ಟ್ಸ್, ಅದರಿಂದ ಸಂಘರ್ಷಗಳು ಉಂಟಾಗುತ್ತೆ. ಅಂಡ್ ರೆಡ್ಯೂಸ್ ಟ್ರಸ್ಟ್ ಇನ್ ದ ಸಿಸ್ಟಮ್, ಜನರಿಗೆ ಸರ್ಕಾರ ಮತ್ತೆ ಸಾಮಾಜಿಕ ವ್ಯವಸ್ಥೆಯ ಮೇಲೆ ನಂಬಿಕೆನೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಏನ್ ಅವಶ್ಯಕತೆ ಇದೆ, ನೀಡ್ ಫಾರ್ ಫೇರ್ನೆಸ್, ನ್ಯಾಯಯುತವಾದಂತಹ ಪ್ರಕ್ರಿಯೆಗಳಿಗೆ ಹೆಚ್ಚು ಸರ್ಕಾರ ಏನ್ ಮಾಡಬೇಕು, ಮಹತ್ವವನ್ನು ಕೊಡಬೇಕು. ಡಿಲಿಮಿಟೇಷನ್ ಶುಡ್ ಬಿ ಡನ್ ಕೇರ್ಫುಲಿ ಎನ್ಶೋರ್ ಫೇರ್ ರೆಪ್ರೆಸೆಂಟೇಷನ್ ಫಾರ್ ಆಲ್ ರೀಜನ್ಸ್. ಡಿಲಿಮಿಟೇಷನ್ ಮಾಡಬೇಕಾದ್ರೆ ಏನನ್ನ ಗಮನ ವಹಿಸಿಕೊಳ್ಬೇಕು, ಫೇರ್ ರೆಪ್ರೆಸೆಂಟೇಷನ್, ಸರಿಯಾದಂತಹ ಪ್ರಾತಿನಿಧಿತ್ವವನ್ನ ಎಲ್ಲಾ ಕ್ಷೇತ್ರಗಳಿಗೂ ಸಹ ನೀಡಬೇಕು. ಅಂಡ್ ಕಮ್ಯುನಿಟೀಸ್, ಎಲ್ಲಾ ರೀತಿಯ ಧರ್ಮ, ಪಕ್ಷ ಅಥವಾ ಜಾತಿ, ಈ ರೀತಿ ಯಾವುದೇ ಒಂದು ಪಕ್ಷ ಹೆಚ್ಚಿನ ಒಂದು ಅವಕಾಶಗಳನ್ನ, ಪ್ರಾಧಾನ್ಯತೆಯನ್ನು ಗಳಿಸ್ಕೊಳ್ಬಾರ್ದು. ಎಲ್ಲಾ ರೀತಿಯ ಅಂಗಗಳನ್ನ, ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಬರುವಂತಹ ಎಲ್ಲಾ ಅಂಶಗಳನ್ನ ಪರಿಗಣಿಸಿಕೊಂಡು ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು. ಇಫ್ ಡನ್ ವಿತ್ ಬಯಾಸ್, ಒಂದು ವೇಳೆ ಪೂರ್ವಾಗ್ರಹವನ್ನ ಇಟ್ಕೊಂಡು ನಮಗೆ ಬೇಕಾದ ಹಾಗೆ ಸರ್ಕಾರ ಏನಾದ್ರೂ ಈ ಡಿಲಿಮಿಟೇಷನ್ ಮಾಡಿದ್ರೆ, ಇಟ್ ಕ್ಯಾನ್ ಲೀಡ್ ಟು ಸೋಷಿಯಲ್ ಅನ್ರೆಸ್ಟ್ ಅಂಡ್ ವೀಕನ್ ಡೆಮೋಕ್ರಸಿ. ಇದರಿಂದ ಸಾಮಾಜಿಕ ಅಸಮಾನತೆ ಹೆಚ್ಚುತ್ತೆ, ಸಮಾಜದಲ್ಲಿ ಏನಾಗುತ್ತೆ, ಉದ್ವಿಗ್ನತೆ ಜಾಸ್ತಿ ಆಗುತ್ತೆ, ಮತ್ತೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಮೂಲ ತತ್ವಕ್ಕೆ ಧಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಕೊಂಡು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಕೆಳಗಡೆ ಬಂದ್ರೆ, ಟೆಲಿಕಾಂ ಟ್ರಿಬ್ಯುನಲ್ ರಿಫಾರ್ಮ್ಸ್ ಟು ಹ್ಯಾಂಡಲ್ ಡೇಟಾ ಪ್ರೊಟೆಕ್ಷನ್ ಪ್ಲೀಸ್. ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಹಲವಾರು ದಿನಗಳ ಹಿಂದೆ ಒಂದ್ಸಾರಿ ಏನೇನು ರೂಲ್ಸ್ ಗಳಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಆ ರೂಲ್ಸ್ ಗಳ ಬಗ್ಗೆ ಇಲ್ಲಿ ಕೆಲವೊಂದು ಅಂಶಗಳನ್ನ ಹೇಳ್ತಾ ಇದ್ದಾರೆ. ನ್ಯೂ ರೂಲ್ಸ್ ಫಾರ್ ಡೇಟಾ ಪ್ರೊಟೆಕ್ಷನ್ ಅಪೀಲ್ಸ್. ದ ಗವರ್ಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ರೂಲ್ಸ್ ಟು ಹ್ಯಾಂಡಲ್ ಕಂಪ್ಲೇಂಟ್ಸ್ ರಿಲೇಟೆಡ್ ಟು ಡೇಟಾ ಪ್ರೊಟೆಕ್ಷನ್. ಸರ್ಕಾರ ಏನ್ ಮಾಡಿದೆ, ಮಾಹಿತಿ ಸಂರಕ್ಷಣೆಗೋಸ್ಕರ ಹೊಸ ರೂಲ್ಸ್ ಗಳನ್ನ ಪರಿಚಯ ಮಾಡ್ತಾ ಇದೆ. ಇಫ್ ಪೀಪಲ್ ಆರ್ ಅನ್ಹ್ಯಾಪಿ, ಜನರಿಗೆ ಒಂದು ವೇಳೆ ರೂಲ್ಸ್ ಗಳ ಕುರಿತಾಗಿ ಏನಾದ್ರೂ ಅಸಮಾಧಾನ ಇದ್ರೆ,
with a decision made by the Data Protection Board, they can appeal to the Telecom Dispute Settlement and Appellate Tribunal. ಈಗ ಇಲ್ಲಿ ಮಾಹಿತಿ ಸಂರಕ್ಷಣಾ ಮಂಡಳಿ ಅಂತ ಒಂದು ಬರುತ್ತೆ. ಇದು ತೆಗೆದುಕೊಳ್ಳುವ ನಿರ್ಧಾರವನ್ನ ಜನ ಒಂದ್ ವೇಳೆ ಒಪ್ಕೊಳ್ಳದೆ ಇದ್ರೆ ಅವ್ರೇನ್ ಮಾಡಬಹುದು, ಈ TDSAT ಅಂತಂದ್ರೆ ಟೆಲಿಕಾಂ ವಿವಾದಗಳನ್ನ ಇತ್ಯರ್ಥ ಮಾಡೋದು ಮತ್ತೆ ಮೇಲ್ಮನವಿ ಸಲ್ಲಿಸುವಂತಹ ಒಂದು ನ್ಯಾಯ ಮಂಡಳಿಗೆ ಜನರು ಏನ್ ಮಾಡಬಹುದು, ಮೇಲ್ಮನವಿ ಅದನ್ನ ಅಪೀಲ್ ಮಾಡಬಹುದು. ನಮಗೆ ಇದು ಇಷ್ಟ ಇಲ್ಲ, ಇದರಲ್ಲಿ ಕೆಲವೊಂದು ದೋಷಗಳಿದೆ, ಇದನ್ನ ಸರಿಪಡಿಸಿ ಅಂತ ಸರ್ಕಾರಕ್ಕೆ ಹೇಳಬಹುದು. TDSAT ನೀಡ್ಸ್ ಮೋರ್ ರಿಸೋರ್ಸಸ್. ಆದ್ರೆ ಸರ್ಕಾರ ಈ ಒಂದು ಸಂಸ್ಥೆನೇನು ರಚನೆ ಮಾಡಿದೆ, ಇದಕ್ಕೆ ಒಂದು ಪ್ರಕ್ರಿಯೆ ಅಂತ ಹೇಳಿದೆ. ಆದ್ರೆ ಆ TDSAT ಇದೆಯಲ್ವಾ, ಅದಕ್ಕೆ ಬೇಕಾದಷ್ಟು ಸಂಪನ್ಮೂಲಗಳು ಇಲ್ಲ, ಅದಕ್ಕೆ ಹೆಚ್ಚಿನ ಸಂಪನ್ಮೂಲಗಳ ಅಗತ್ಯ ಇದೆ. ಟ್ರಿಬ್ಯುನಲ್ ಆಲ್ರೆಡಿ ಹ್ಯಾಂಡಲ್ಸ್ ಮೆನಿ ಟೆಲಿಕಾಂ ರಿಲೇಟೆಡ್ ಕೇಸಸ್. ಈ TDSAT ಈಗಾಗಲೇ ಟೆಲಿಕಾಂಗೆ ಸಂಬಂಧಿಸಿದ ಪ್ರಕರಣಗಳನ್ನ ನಿರ್ವಹಿಸ್ತಾ ಇದೆ. ಆಡಿಂಗ್ ಡೇಟಾ ಪ್ರೊಟೆಕ್ಷನ್ ಕೇಸಸ್ ಮೇ ಇನ್ಕ್ರೀಸ್ ಇಟ್ಸ್ ವರ್ಕ್ ಲೋಡ್. ಒಂದು ವೇಳೆ ಈ ಒಂದು ಟೆಲಿಕಾಂ ಪ್ರಕರಣಗಳ ಜೊತೆ ಈಗ ಮಾಹಿತಿ ಸಂರಕ್ಷಣೆಗೆ ಸಂಬಂಧಿಸಿದ ಕೇಸ್ಗಳನ್ನ ಸಹ ನೀವು ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಅವರ ವರ್ಕ್ ಲೋಡ್, ಒಂದು ಕೆಲಸದ ಹೊರೆ ಹೆಚ್ಚಾಗ್ತಾ ಹೋಗುತ್ತೆ. ಮೋರ್ ಜಡ್ಜಸ್, ಬೆಟರ್ ಟೆಕ್ನಾಲಜಿ ಅಂಡ್ ಇಂಪ್ರೂವ್ಡ್ ಪ್ರೊಸೆಸಸ್ ಆರ್ ನೀಡೆಡ್. ಹಾಗಾದ್ರೆ ಏನ್ ಅವಶ್ಯಕತೆ ಇದೆ? ಹೆಚ್ಚಿನ ಒಂದು ಜಡ್ಜಸ್ಗಳು, ಮತ್ತೆ ಟೆಕ್ನಾಲಜಿ ಇಂಪ್ರೂವ್ ಆಗಬೇಕು, ಮತ್ತೆ ಪ್ರೊಸೆಸ್ಗಳು ಯಾವ್ಯಾವ ಕಾರ್ಯವಿಧಾನಗಳಿರುತ್ತಲ್ವ ಅದನ್ನ ಸರಿಯಾಗಿ ಉನ್ನತಗೊಳಿಸಬೇಕು, ಇನ್ನಷ್ಟು ಇಂಪ್ರೂವ್ ಮಾಡಬೇಕು, ಟೆಕ್ನಾಲಜಿಯನ್ನ ಸರಿಯಾಗಿ ಅಳವಡಿಸ್ಕೊಳ್ಬೇಕು. ಡೇಟಾ ಪ್ರೊಟೆಕ್ಷನ್ ಇಸ್ ಡಿಫರೆಂಟ್ ಫ್ರಾಮ್ ಟೆಲಿಕಾಂ ಕೇಸಸ್. ಇನ್ನೊಂದು ವಿಷಯ ಇವರು ಹೇಳ್ತಾ ಇರೋದು ಏನಂತಂದ್ರೆ, TDSAT ಮೇನ್ಲಿ ಡೀಲ್ಸ್ ವಿತ್ ಟೆಲಿಕಾಂ ಇಶ್ಯೂಸ್. ಇದೇನ್ ಮಾಡುತ್ತೆ, ಟೆಲಿಕಾಂ ಇಶ್ಯೂಸ್ ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಬಟ್ ಡೇಟಾ ಪ್ರೊಟೆಕ್ಷನ್ ಕೇಸಸ್ ಇನ್ವಾಲ್ವ್ ಪ್ರೈವಸಿ, ಸೈಬರ್ ಸೆಕ್ಯೂರಿಟಿ ಅಂಡ್ ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಶನ್. ಡೇಟಾ ಪ್ರೊಟೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಬರುವಂತಹ ವಿಷಯಗಳು ಗೌಪ್ಯತೆ ಮತ್ತೆ ಸೈಬರ್ ಭದ್ರತೆ, ಅದೇ ರೀತಿ ಸೂಕ್ಷ್ಮವಾದಂತಹ ವೈಯಕ್ತಿಕ ಮಾಹಿತಿ ಸಹ ಅಲ್ಲಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಕೇಸ್ಗಳನ್ನ ಅವರು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬಟ್ ಜಡ್ಜಸ್ ಮೇ ನೀಡ್ ಟು ಸ್ಪೆಷಲ್ ಟ್ರೈನಿಂಗ್ ಟು ಹ್ಯಾಂಡಲ್ ದೀಸ್ ಕೇಸಸ್ ಪ್ರಾಪರ್ಲಿ. ಆದ್ರೆ ಇದಕ್ಕೋಸ್ಕರ ಜಡ್ಜಸ್ ಗಳಿಗೆ ಹೊಸದಾಗಿ ಸ್ಪೆಷಲ್ ಆದ ಟ್ರೈನಿಂಗ್ ಅನ್ನ ಕೊಡಬೇಕಾದ ಅವಶ್ಯಕತೆ ಬರಬಹುದು. ಹಾಗಾಗಿ ಈಗ ಇರುವಂತಹ ಒಂದು ಕೇಸ್ಗಳ ಒಂದು ವಿವರಗಳೇ ಬೇರೆ, ಕೇಸ್ಗಳನ್ನ ಹ್ಯಾಂಡಲ್ ಮಾಡುವ ರೀತಿನೇ ಬೇರೆ, ಈ ಡೇಟಾ ಪ್ರೊಟೆಕ್ಷನ್ ಗೆ ಸಂಬಂಧಪಟ್ಟ ಕೇಸ್ಗಳ ರೀತಿನೇ ಬೇರೆ ಆಗಿರುತ್ತೆ. ಇದಕ್ಕೋಸ್ಕರ ಸ್ಪೆಷಲ್ ಟ್ರೈನಿಂಗ್ ಅನ್ನ ಅವಶ್ಯಕತೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಡಿಲೇಸ್ ಕುಡ್ ಬಿ ಅ ಪ್ರಾಬ್ಲಮ್. ಟ್ರಿಬ್ಯುನಲ್ ಆಲ್ರೆಡಿ ಟೇಕ್ಸ್ ಲಾಂಗ್ ಟೈಮ್ ಟು ರಿಸಾಲ್ವ್ ಟೆಲಿಕಾಂ ಕೇಸಸ್. ಈ ಟ್ರಿಬ್ಯುನಲ್ಗೆ ಟೆಲಿಕಾಂ ಕೇಸಸ್ಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತಾ ಇದೆ. ಇಫ್ ಡೇಟಾ ಪ್ರೊಟೆಕ್ಷನ್ ಕೇಸ್ ಆಲ್ಸೋ ಫೇಸ್ ಡಿಲೇಸ್, ಪೀಪಲ್ ಮೇ ಸ್ಟ್ರಗಲ್ ಟು ಗೆಟ್ ಜಸ್ಟಿಸ್ ಆನ್ ಟೈಮ್. ಈಗ ಒಂದು ವೇಳೆ ಡೇಟಾ ಪ್ರೊಟೆಕ್ಷನ್ ಸಹ ಇದಕ್ಕೆ ಸಂಬಂಧಪಟ್ಟಂತ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲೂ ತಡ ಆಗ್ತಾ ಇದೆ ಅಂತಂದ್ರೆ ಜನರಿಗೆ ಏನ್ ಅನ್ಸುತ್ತೆ, ಇವರಿಗೆ ಏನ್ ಕೇಸ್ ವಹಿಸಿದ್ರು ಯಾವುದೇ ಪ್ರಯೋಜನ ಇಲ್ಲ, ಯಾವಾಗ್ಲೂ ತಡ ಆಗ್ತಾನೆ ಇರುತ್ತೆ, ನಮ್ಮ ಡೇಟಾ ಕಾಣೆಯಾಗಿ ನಮ್ಮ ಮೇಲೆ ಬೆದರಿಕೆ ಬಂದು ನಮ್ಮ ಹಣ ವಾಪಸ್ ಅವರಿಗೆ ಕೊಟ್ಟು, ಹಲವಾರು ಇಂಟರ್ನೆಟ್ ನಲ್ಲಿ ಬರುತ್ತಲ್ವಾ ಈಗ ವಾರ್ನಿಂಗ್ಸ್ ಗಳು, ಥ್ರೆಟ್ಸ್ ಗಳು ಬರ್ತಾ ಇರುತ್ತೆ. ಸರ್ಕಾರನ ನಂಬ್ಕೊಂಡ್ರೆ ನಮ್ಮ ಹಣ ನಮ್ಗೆ ವಾಪಸ್ ಬರೋದಿಲ್ಲ, ಇರೋ ಹಣ ಸಹ ಖರ್ಚಾಗುತ್ತೆ ಅನ್ನುವಂತಹ ಒಂದು ಮನಸ್ಥಿತಿಗೆ ಜನರು ತಲುಪ್ತಾರೆ. ಹಾಗಾಗಿ ಅದನ್ನ ಸರ್ಕಾರ ಮೊದಲೇ ತಡಿಬೇಕಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು, ನೀಡ್ ಫಾರ್ ಡಿಜಿಟಲ್ ಅಪ್ಗ್ರೇಡ್ಸ್. ದ TDSAT ಶುಡ್ ಮಾಡರ್ನೈಸ್ ಇಟ್ಸ್ ಸಿಸ್ಟಮ್ಸ್. ಅಂತಂದ್ರೆ ಅದರ ಎಲ್ಲಾ ವ್ಯವಸ್ಥೆಗಳನ್ನ ಆಧುನೀಕರಣಗೊಳಿಸಬೇಕು. ಲೈಕ್ ಮೇಕಿಂಗ್ ಆನ್ಲೈನ್ ಕೇಸ್ ಫೈಲಿಂಗ್ ಈಸಿಯರ್. ಆನ್ಲೈನ್ ಮೂಲಕ ಕೇಸ್ಗಳನ್ನ ಫೈಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಇನ್ನಷ್ಟು ಹೆಚ್ಚು ಈಸಿಯಾಗಿ ಮಾಡಬೇಕು, ಆ ಒಂದು ಪ್ರಕ್ರಿಯೆಯನ್ನ ಸುಲಭಗೊಳಿಸಬೇಕು. ಯೂಸಿಂಗ್ AI ಫಾರ್ ಮ್ಯಾನೇಜಿಂಗ್ ಕೇಸಸ್. ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಕೇಸ್ಗಳನ್ನ ಇನ್ನಷ್ಟು ಸಮರ್ಥವಾಗಿ ಮ್ಯಾನೇಜ್ ಮಾಡಬೇಕು. ಅಂಡ್ ಎನ್ಶೂರಿಂಗ್ ಫಾಸ್ಟರ್ ಡಿಸಿಷನ್ಸ್. ಬಹಳ ಬೇಗ ನಿರ್ಧಾರಗಳನ್ನ ಕೈಗೊಳ್ಬೇಕು, ಅದರಲ್ಲಿ ಡಿಲೇ ಆಗಬಾರದು. ಅದೇ ರೀತಿ ಸಮರ್ಪಕ ನಿರ್ಧಾರವನ್ನು ಸಹ ಕೈಗೊಳ್ಬೇಕು, ಗಡಿಬಿಡಿಯಲ್ಲಿ ತಪ್ಪು ನಿರ್ಧಾರ ಕೈಗೊಳ್ಳಬಾರದು. ದಿಸ್ ವಿಲ್ ಹೆಲ್ಪ್ ಇನ್ ಹ್ಯಾಂಡ್ಲಿಂಗ್ ಬೋತ್ ಟೆಲಿಕಾಂ ಅಂಡ್ ಡೇಟಾ ಪ್ರೊಟೆಕ್ಷನ್ ಕೇಸಸ್ ಸ್ಮೂತ್ಲಿ. ಹಾಗಾಗಿ ಈ ಎಲ್ಲ ವಿಧಾನಗಳ ಮೂಲಕ, ಎಲ್ಲ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಏನ್ ಮಾಡಬಹುದು, ಟೆಲಿಕಾಂ ಮತ್ತೆ ಡೇಟಾ ಪ್ರೊಟೆಕ್ಷನ್ ಕೇಸ್ಗಳನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬಹುದು. ಅದಾದ ನಂತರ ಮುಂದೆ ಈ ಕಡೆ ಫಾಸ್ಟ್ ಆಸ್ ಅ ಪ್ರಿಲ್ಯೂಡ್. ರಯಟ್ ಗಳ ಬಗ್ಗೆ ನೀವು ಕೇಳಿದ್ರಲ್ವಾ, ಗಲಭೆಗಳು, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ಲಾನ್ಡ್ ರಯಟ್ಸ್ ಆರ್ ಆಫನ್ ಪ್ಲಾನ್ಡ್. ಈ ಗಲಭೆಗಳನ್ನ ಎಷ್ಟೋ ಜನ ಮೊದಲೇ, ಈ ಕಿಡಿಗೇಡಿಗಳು ಅಂತ ಹೇಳ್ತೇವೆ, ದುಷ್ಕರ್ಮಿಗಳು ಅಂತ ಕರಿತೇವಲ್ವಾ, ಅವರು ಮೊದಲೇ ಇದನ್ನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆರ್ಟಿಕಲ್ ಸಜೆಸ್ಟ್ ದಟ್ ಮೆನಿ ರಯಟ್ಸ್ ಇನ್ ಇಂಡಿಯಾ ಆರ್ ನಾಟ್ ಸ್ಪಾಂಟೇನಿಯಸ್ ಬಟ್ ಆರ್ ಡೆಲಿಬರೇಟ್ಲಿ ಆರ್ಗನೈಸ್ಡ್. ಅಂತಂದ್ರೆ ಸ್ಪಾಂಟೇನಿಯಸ್ ಆಗಿ ಯಾವುದೋ ಒಂದು ಭಾವನಾತ್ಮಕವಾಗಿ ಧಕ್ಕೆ ಆಗಿದೆ, ಜನರಿಗೆ ಏನೋ ತೊಂದರೆ ಆಗಿದೆ ಅಂತ ಜನರು ಒಂದೇ ಸಾರಿ ರೈಟ್ ಗಳನ್ನ ಮಾಡೋದಿಲ್ಲ. ಬಟ್ ದೇ ಆರ್ ಡೆಲಿಬರೇಟ್ಲಿ ಆರ್ಗನೈಸ್ಡ್ ಬೈ ಸರ್ಟೇನ್ ಗ್ರೂಪ್ಸ್ ಫಾರ್ ದೇರ್ ಓನ್ ಬೆನಿಫಿಟ್. ತಮ್ಮ ದುರುದ್ದೇಶಗಳನ್ನ ಇಟ್ಟುಕೊಂಡು ಎಷ್ಟೋ ಗುಂಪುಗಳು ಇಂತಹ ಒಂದು
ವ್ಯವಸ್ಥೆಯ ಅಥವಾ ವ್ಯವಸ್ಥೆ ವಿರುದ್ಧ ಹೋರಾಡ್ಲಿಕ್ಕೆ, ತಮಗೆ ಆಗದವರ ವಿರುದ್ಧ, ತಮ್ಮ ವಿರೋಧ ಪಕ್ಷದವರ ವಿರುದ್ಧ ಹೋರಾಡ್ಲಿಕ್ಕೆ ಏನ್ ಮಾಡುತ್ತೆ, ಕೆಲವೊಂದು ದುರುದ್ದೇಶವನ್ನು ಇಟ್ಕೊಂಡ ಗುಂಪುಗಳು ರೈಟ್ ಗಳನ್ನ ಬಳಸ್ಕೊಳ್ಳುತ್ತವೆ. ನಾಗ್ಪುರ್ ರೈಟ್ಸ್ ಅಂಡ್ ಪೊಲಿಟಿಕಲ್ ಡಿಸ್ಟ್ರಾಕ್ಷನ್. ವೈಲೆನ್ಸ್ ಇನ್ ನಾಗ್ಪುರದಲ್ಲಿ ಒಂದು ಗಲಭೆ ನಡೆದಿತ್ತು, ವಿಚ್ ಇಸ್ ಲಿಂಕ್ಡ್ ಟು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್. ಇದರ ಹಿಂದೆ ರಾಜಕೀಯ ಕೈವಾಡ ಸಹ ಇರುತ್ತೆ. Where historical figures like Aurangzeb are used to create religious tensions. ಔರಂಗಜೇಬನ ಒಂದು ವಿಷಯವನ್ನ ಇಟ್ಕೊಂಡು ಅಲ್ಲಿ ಧಾರ್ಮಿಕ ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ. ಪಾಸಿಬಲಿ ಟು ಡಿಸ್ಟ್ರಾಕ್ಟ್ ಫ್ರಮ್ ರಿಯಲ್ ಇಶ್ಯೂಸ್ ಲೈಕ್ ಇನ್ಫ್ಲೇಷನ್ ಅಂಡ್ ಫಾರ್ಮರ್ ಡಿಸ್ಟ್ರೆಸ್. ಇಂಥ ಗಲಭೆಗಳಿಂದ ಏನಾಗುತ್ತೆ ಅಂತಂದ್ರೆ, ಜನರು, ನಮ್ಮ ಭಾರತೀಯರು ತುಂಬಾ ಭಾವನಾತ್ಮಕವಾದಂತಹ ಜನರು ಅಲ್ವಾ, ಹೆಚ್ಚು ಎಮೋಷನ್ ಗಳಿಗೆ ಜಾಸ್ತಿ ಬೆಲೆಯನ್ನು ಕೊಡ್ತಾ ಏನ್ ಮಾಡ್ತೇವೆ, ನಿಜವಾದ ಸಮಸ್ಯೆಗಳನ್ನೇ ಮರೆತು ಬಿಡ್ತೇವೆ. ನಮ್ಮ ಧರ್ಮ, ನಮ್ಮ ಜಾತಿ, ಈಗ ನಮ್ಮದೇ ಆದಂತಹ ಕೆಲವೊಂದು ಲಿಮಿಟೇಷನ್ಗಳಿರುತ್ತೆ. ನಮ್ಮ ಪ್ರಪಂಚದಲ್ಲಿ ನಾವು ಇರ್ತೇವೆ ಹೊರತು ಆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ನಿಜವಾಗ್ಲೂ ಅಂತ ನಾವು ನೋಡ್ಕೊಳ್ಳಿಕ್ಕೆ ಹೋಗುದಿಲ್ಲ. ನಮ್ಮದೇ ಪೂರ್ವಾಗ್ರಹಗಳಿಗೆ ಯಾರು ಧಕ್ಕೆ ತಂದ್ಬಿಟ್ರೆ ಭಾವನಾತ್ಮಕವಾಗಿ ಒಂದೇ ಸಾರಿ ನಾವು ರೈಸ್ ಆಗ್ಬಿಡ್ತೇವೆ. ಇದನ್ನೇ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಉಪಯೋಗ ಮಾಡ್ಕೊಂಡು ಬಿಡುತ್ತೆ. ಹಾಗೆ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಅವ್ರಿಗೇನ್ ಲಾಭ? ಆಗ ಜನರಿಗೆ ನಿಜವಾದ ಇಶ್ಯೂಗಳಿರುತ್ತಲ್ವಾ, ಇನ್ಫ್ಲೇಷನ್ ಮತ್ತೆ ಹಣದುಬ್ಬರ ಆಗೋದು, ಮತ್ತೆ ರೈತರಿಗೆ ಎಷ್ಟು ಪ್ರಾಬ್ಲಮ್ಗಳಾಗ್ತಾ ಇದೆ, ಹಸಿವಿನ ಸಮಸ್ಯೆ ಇದೆ, ಹಂಗರ್, ಮಾಲ್ ನ್ಯೂಟ್ರಿಷನ್, ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಎಜುಕೇಶನ್, ಎಷ್ಟು ವಿಷಯಗಳಿದೆ ದೇಶದಲ್ಲಿ. ಈ ಎಲ್ಲಾ ವಿಷಯಗಳಿಂದ ಜನರ ಗಮನವನ್ನ ಬೇರೆ ಕಡೆ ಸೆಳಿಬೇಕು. ಇವಾಗ ಸರ್ಕಾರಗಳು ಏನ್ ಮಾಡುತ್ತೆ, ಜನರ ಭಾವನೆಯನ್ನ ಕೆರಳಿಸಿ ಅವರಲ್ಲೇ ಹೊಡೆದಾಡ್ಕೊಳ್ಳೋ ರೀತಿ ಕೆಲವೊಂದು ಕ್ರಮಗಳನ್ನ ಅಂತ ಸರ್ಕಾರ ಇಂಡೈರೆಕ್ಟ್ ಆಗಿ ಮಾಡ್ತಾ ಇರುತ್ತೆ. ಹಿಂದೆ ಬ್ರಿಟಿಷರು ಮಾಡಿದ್ದು ಅದೇ ಅಲ್ವಾ, ನಮ್ಮಲ್ಲೇ ಜಗಳವನ್ನು ತಂದಿಟ್ಕೊಳ್ಳೋದು. ಈಗ ನಮ್ಮ ನಾಯಕರು ಸಹ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯೂಸ್ ಆಫ್ ಕಮ್ಯುನಲ್ ರೆಟಾರಿಕ್ ಇನ್ ಎಲೆಕ್ಷನ್ಸ್. ಅದೇ ರೀತಿ ಪೊಲಿಟಿಷಿಯನ್ಸ್ ಏನ್ ಮಾಡ್ತಾರೆ, ಎಸ್ಪೆಷಲಿ ಫ್ರಮ್ ದ ರೂಲಿಂಗ್ ಪಾರ್ಟಿ, ಇವರು ಮುಖ್ಯವಾಗಿ ರೂಲಿಂಗ್ ಪಾರ್ಟಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದೂ ಅವರು ಹಾಗೆ ಅಲ್ವಾ, ಕೆಲವೊಂದು ಸಾರಿ ರೂಲಿಂಗ್ ಪಾರ್ಟಿ ವಿರುದ್ಧ ಹೆಚ್ಚು ಆರ್ಟಿಕಲ್ ಅನ್ನ ಬರೀತಾರೆ. ಪತ್ರಿಕೆ ಒಂದು ಒಳ್ಳೆ ಉದ್ದೇಶಗಳಿಗಾಗಿ ಅದನ್ನ ಉಪಯೋಗಿಸ್ಕೊಳ್ಬಹುದು. ಅಂತಂದ್ರೆ ಸರ್ಕಾರವನ್ನ ಎಚ್ಚರಿಸಲಿಕ್ಕೆ ಸಹ ಇದು ಉಪಯೋಗ ಆಗುತ್ತೆ. ಯಾವುದೇ ಒಂದು ಪಕ್ಷ ಅಲ್ಲ, ಎಲ್ಲಾ ಪಕ್ಷಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೇವೆ. ಇಲ್ಲಿ ಮುಖ್ಯವಾಗಿ ರೂಲಿಂಗ್ ಪಾರ್ಟಿ ಬಗ್ಗೆ ಹೇಳ್ತಾರೆ. ರೂಲಿಂಗ್ ಪಾರ್ಟಿ ಏನ್ ಮಾಡಿದೆ, ಯೂಸ್ಡ್ ಹಿಸ್ಟೋರಿಕಲ್ ನರೇಟಿವ್ಸ್ ಟು ಡಿವೈಡ್ ಪೀಪಲ್ ಅಲಾಂಗ್ ರಿಲಿಜಿಯಸ್ ಲೈನ್ಸ್ ಡ್ಯೂರಿಂಗ್ ಎಲೆಕ್ಷನ್ ಕ್ಯಾಂಪೇನ್ಸ್. ಈಗ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರವನ್ನ ಮಾಡಬೇಕಾದ್ರೆ ಹಿಸ್ಟೋರಿಕಲ್ ನರೇಟಿವ್ಸ್, ಧರ್ಮದ ಕುರಿತಾಗಿ ಮತ್ತೆ ಬೇರೆ ಬೇರೆ ಘಟನೆಗಳನ್ನ ಇಟ್ಕೊಂಡು ಜನರಿಗೆ ಪ್ರಚೋದನೆಯನ್ನು ನೀಡೋದು. ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ಸಾಲ್ವಿಂಗ್ ರಿಯಲ್ ಪ್ರಾಬ್ಲಮ್ಸ್, ನಾವು ನಿಮ್ಮ ಜೀವನದಲ್ಲಿ ಈಗ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ನಿವಾರಿಸ್ತೇವೆ ಅನ್ನೋದರ ಬದಲು, ಹಿಂದಿನ ಕಾಲದಲ್ಲಿ ನಿಮ್ಗೆ ಹೀಗಾಗಿತ್ತು, ಈಗ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನೀವು ಇನ್ನೂ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ, ಹೀಗೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಭಾವನಾತ್ಮಕವಾಗಿ ಜನರನ್ನ ತಮ್ಮ ಕಡೆ ಸೆಳೆಯೋದಕ್ಕೆ ಮುಂದಾಗ್ತಾ ಇರುತ್ತವೆ. ಮತ್ತೆ ಇಂಟರ್ಫೇತ್ ಯೂನಿಟಿ ಕ್ಯಾನ್ ಪ್ರಿವೆಂಟ್ ರೈಟ್ಸ್. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ರಿಸರ್ಚ್ ಶೋಸ್ ದಟ್ ಪ್ಲೇಸಸ್ ವೇರ್ ಪೀಪಲ್ ಫ್ರಮ್ ಡಿಫರೆಂಟ್ ರಿಲಿಜನ್ಸ್ ಎಂಗೇಜ್ ಇನ್ ಸೋಷಿಯಲ್ ಆಕ್ಟಿವಿಟೀಸ್ ಟುಗೆದರ್ ಆರ್ ಲೆಸ್ ಲೈಕ್ಲಿ ಟು ಎಕ್ಸ್ಪೀರಿಯನ್ಸ್ ರೈಟ್ಸ್. ಈಗ ಹಲವಾರು ಧರ್ಮದ ಜನರು ಯಾವುದೇ ಒಂದು ಸಮಾರಂಭಗಳಲ್ಲಿ ಒಟ್ಟಿಗೆ ಸೇರ್ಕೊಳ್ಳೋದ್ರಿಂದ, ಮತ್ತೆ ವಿವಿಧ ಧರ್ಮಗಳ ಜನರು ಏನ್ ಮಾಡ್ಬೇಕು, ಸಾಮಾಜಿಕ ಚಟುವಟಿಕೆಗಳನ್ನ ಒಟ್ಟಾಗಿ ಕಂಡಕ್ಟ್ ಮಾಡ್ಬೇಕು. ಈಗ ಯಾವುದೋ ಒಂದು ಕೆಲವು ಭಾರತದಲ್ಲಿ ಹಲವಾರು ಪ್ರದೇಶಗಳಿದೆ, ಅಲ್ಲಿ ಗಣೇಶನ ಉತ್ಸವವನ್ನ ಮುಸ್ಲಿಮರು ಸಹ ಬಂದು ಆಚರಣೆ ಮಾಡ್ತಾರೆ. ಮುಸ್ಲಿಮರ ರಂಜಾನ್ ಮತ್ತೆ ಬೇರೆ ಬೇರೆ ಹಬ್ಬಗಳನ್ನ ಹಿಂದೂಗಳು ಹೋಗಿ ಆಚರಣೆ ಮಾಡ್ತಾರೆ. ಮತ್ತೆ ಕ್ರಿಶ್ಚಿಯನ್ಸ್ನ ಗುಡ್ ಫ್ರೈಡೆ ಇರಬಹುದು, ಕ್ರಿಸ್ಮಸ್ ಇರಬಹುದು, ಇದು ಬೇರೆ ಧರ್ಮಗಳು ಬಂದು ಅವುಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈಗ ಹಲವಾರು ಪ್ರದೇಶಗಳು ಒಳ್ಳೆಯ ಸಾಮರಸ್ಯತೆಯನ್ನು ಹೊಂದ್ಕೊಂಡಿದೆ. ಆದ್ರೆ ಇಂತಹ ಪ್ರದೇಶಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮುಖ್ಯವಾಗಿ ಅದರ ಹಿಂದಿರೋದೇನು, ರಾಜಕೀಯ ವ್ಯಕ್ತಿಗಳು. ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆಯನ್ನ ವಿಂಗ್ಸ್ ಆಫ್ ಫೈರ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಾಮೇಶ್ವರಂ ಅಲ್ಲಿ ಅವರ ಅಬ್ದುಲ್ ಕಲಾಂ ಅವರ ತಂದೆ ಮತ್ತೆ ಅಲ್ಲಿನ ಅರ್ಚಕರು, ರಾಮೇಶ್ವರಂ ದೇವಸ್ಥಾನದ ಅರ್ಚಕರು ಮತ್ತೆ ಒಬ್ಬ ಪಾದ್ರಿಯವರು ಒಟ್ಟಿಗೆ ಸೇರ್ಕೊಂಡು ಧರ್ಮದ ಬಗ್ಗೆ ಸಂವಾದವನ್ನ ಮಾಡ್ತಾ ಇದ್ರು. ಅಂದ್ರೆ ಆ ರೀತಿಯ ಒಂದು ಸಿಚುವೇಶನ್ ಹಿಂದಿನ ಕಾಲದಲ್ಲಿ ಬಹಳ ಇತ್ತು, ಈಗೀಗ ಕಡಿಮೆ ಆಗ್ತಾ ಇದೆ. ಫಿಲ್ಮ್ಸ್ ಅಂಡ್ ಪೊಲಿಟಿಕಲ್ ನೆರೇಟಿವ್ಸ್. ಇನ್ನೊಂದು ವಿಷಯ ನಮ್ಮನ್ನ ಪ್ರಚೋದಿಸೋದು ಯಾವುದು, ಮೂವೀಸ್ ಲೈಕ್ ಛಾವಾ. ಈಗ ಛಾವಾದ ಫಿಲ್ಮ್ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಮುಖ್ಯವಾಗಿ, ವಿಚ್ ಡೆಪಿಕ್ಟ್ ಹಿಸ್ಟೋರಿಕಲ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮರಾಠಾಸ್ ಅಂಡ್ ಮೊಘಲ್ಸ್. ಈ ಆರ್ಟಿಕಲ್ ಬರ್ದಿರೋ ಪ್ರಕಾರ ಈ ಛಾವಾ ಮೂವಿಯಿಂದ ಏನಾಗ್ತಾ ಇದೆ, ಈ ಪೊಲಿಟಿಕಲ್ ಡಿಬೇಟ್ಗಳಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮರಾಠ ಮತ್ತೆ ಮೊಘಲ್ಸ್ ಇವರ ನಡುವೆ ಇರುವಂತಹ ಒಂದು ಸಂಘರ್ಷದ ಬಗ್ಗೆ ಆ ಮೂವಿ ಇದೆ. ನೀವು ಮೂವಿಯನ್ನ ನೋಡಿದ್ರೆ ನಿಮ್ಮ ಅಭಿಪ್ರಾಯವನ್ನ ಸಹ ಕಮೆಂಟ್ ಅಲ್ಲಿ ಹೇಳ್ಬಹುದು. ಅದನ್ನ ನೋಡಿದಾಗ ನಿಮ್ಗೆ ಯಾವ ಭಾವನೆ ಬರುತ್ತೆ ಮನಸ್ಸಿನಲ್ಲಿ? ಈಗ ನಿಜವಾಗ್ಲೂ ಅದರಲ್ಲಿ ನಮ್ಗೆ ಒಬ್ಬರ ವಿರುದ್ಧ, ಯಾವ್ದು ಧರ್ಮದ ವಿರುದ್ಧ ಕೆರಳಿಸುವಂತ ಭಾವನೆ ಬರುತ್ತಾ, ಅಥವಾ ಇಲ್ಲ ಒಂದು ಹಿಸ್ಟೋರಿಕಲ್ ಫ್ಯಾಕ್ಟ್ ಆಗಿ ನೋಡೋಣ ಅಂತ ನಿಮ್ಗೆ ಅನ್ಸುತ್ತಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿದ್ರೆ ಒಳ್ಳೇದು. The government avoids taking responsibility for rising communal tensions by blaming public reaction to such films. ಈಗೇನಾಗುತ್ತೆ ಅಂತಂದ್ರೆ, ಈ ಮೂವಿಗಳನ್ನ ನೋಡ್ಕೊಂಡು ಜನರು ಏನ್ ಮಾಡ್ತಾರೆ, ಕಮ್ಯುನಲ್ ಟೆನ್ಷನ್ ಜಾಸ್ತಿ ಆಗುತ್ತೆ, ಧಾರ್ಮಿಕವಾಗಿ ಉದ್ವಿಗ್ನತೆ ಸೃಷ್ಟಿ ಆಗುತ್ತೆ. ಆಗ ಸರ್ಕಾರ ಈ ಉದ್ವಿಗ್ನತೆಯನ್ನ ನಿವಾರಿಸೋದಕ್ಕೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಅದ್ರ ಬದಲು ಜನರಿಗೆ ಬಿಟ್ಬಿಡ್ತಾರೆ.
ಆ ಒಂದು ಜನರು ನಡೆಸ್ತಾ ಇರುವಂತಹ ಉದ್ವಿಗ್ನತೆ ಆಗಿರ್ಬಹುದು ಮತ್ತೆ ಅಂತ ಒಂದು ಕ್ರಿಯೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗೋದಿಲ್ಲ. ಯಾಕಂತಂದ್ರೆ ಅಂತ ಒಂದು ಘಟನೆಗಳಿಂದಾಗಿ ಸರ್ಕಾರಕ್ಕೆ ವೋಟ್ ಬ್ಯಾಂಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಫಿಲಂ ಬಗ್ಗೆ ನಾವು ಯಾವುದೇ ಒಪಿನಿಯನ್ ಇಟ್ಕೊಳ್ಬೇಕಾಗಿಲ್ಲ. ಆದ್ರೆ ನಮ್ಮ ಒಂದು ಸಿವಿಲ್ ಸರ್ವೆಂಟ್ ಆಗುವವರು ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ಅಂತಂದ್ರೆ ನೀವು ಕೇವಲ ಒಂದು ಧರ್ಮಕ್ಕೆ ಸೇರಿದವರಲ್ಲ, ದೇಶಕ್ಕೆ ಸೇರಿದವರು, ಜಗತ್ತಿಗೆ ಸೇರಿದವರು. ಹಾಗಾಗಿ ಆ ಎಲ್ಲ ಪೂರ್ವಾಗ್ರಹಗಳನ್ನ ಬಿಟ್ಟು ನಾವು ನೋಡ್ಬೇಕಾಗತ್ತೆ. ಮುಂದಿನ ವಿಚಾರ ಸೇಫ್ ಫ್ರಮ್ ಸ್ಪೇಸ್. ಸುನಿತಾ ವಿಲಿಯಮ್ಸ್ ಅವರು ಸುರಕ್ಷಿತವಾಗಿ ಭೂಮಿಗೆ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಇಲ್ಲಿ ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ನಾಸಾ ಮತ್ತೆ ಸೇಫ್ಟಿ ಮೆಜರ್ಸ್. ನಾಸಾ ಫಾಲೋಡ್ ಸೇಫ್ಟಿ ಪ್ರೋಟೋಕಾಲ್ಸ್. When the SpaceX capsule carrying NASA astronauts returned to Earth, it was done followed established safety procedures ensuring their safe landing. ಅವರನ್ನ ವಾಪಸ್ ಕರ್ಕೊಬರ್ಬೇಕಾದ್ರೆ ಬೇರೆ ಬೇರೆ ಸುರಕ್ಷತಾ ಕಾರ್ಯವಿಧಾನಗಳನ್ನ ನಾಸಾ ಚೆನ್ನಾಗಿ ಪಾಲಿಸಿತು ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ ಲೈನರ್ ಡಿಲೇ ಅಂಡ್ ಕನ್ಫ್ಯೂಷನ್. ದ ಬೋಯಿಂಗ್ ಸ್ಟಾರ್ ಲೈನರ್ ಮಿಷನ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರು, ವಿಚ್ ಆಸ್ ಸಪೋಸ್ ಟು ಟೇಕ್ ಆಸ್ಟ್ರೋನಾಟ್ಸ್ ಟು ಸ್ಪೇಸ್. ಈಗ ಬಾಹ್ಯಾಕಾಶಕ್ಕೆ ಕರೆದೊಯ್ಯಬೇಕಾಗಿತ್ತು ಯಾವುದ್ರ ಮೂಲಕ, ಬೋಯಿಂಗ್ ಸ್ಟಾರ್ ಲೈನರ್. ಆದ್ರೆ ಒಂದು ಮಿಷನ್ ಅಲ್ಲಿ ವಿಳಂಬ ಆಗುತ್ತೆ. ಇದೇನಾಗುತ್ತೆ ಇದರಿಂದ ಅಂತಂದ್ರೆ, ಇಸ್ ಕಾಸ್ಡ್ ಕನ್ಫ್ಯೂಷನ್ ಅಂಡ್ ಮಿಸ್ಇನ್ಫಾರ್ಮೇಶನ್ ಮೇಕಿಂಗ್ ಪೀಪಲ್ ಥಿಂಕ್ ಆಸ್ಟ್ರೋನಾಟ್ಸ್ ವರ್ ಸ್ಟ್ರಾಂಡೆಡ್ ಇನ್ ಸ್ಪೇಸ್. ಆ ಮಿಷನ್ ಅಲ್ಲಿ ವಿಳಂಬ ಆಗಿರೋದ್ರಿಂದ ಈ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಸಿಕ್ಬಿದ್ದಿದ್ದಾರೆ ಅಂತ ಜನರು ಭಾವಿಸುವ ರೀತಿಯಲ್ಲಿ ಮಿಸ್ಇನ್ಫಾರ್ಮೇಶನ್, ಸುಳ್ಳು ಸುದ್ದಿ ಹರಡುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದರ ರೀತಿ ಸ್ಪೇಸ್ ಟ್ರಾವೆಲ್ ಇಸ್ ವೆರಿ ರಿಸ್ಕಿ. ಬಾಹ್ಯಾಕಾಶ ಯಾನ ಅತ್ಯಂತ ತುಂಬಾ ಅಪಾಯಕಾರಿಯಾದದ್ದು. ಯಾಕಂತಂದ್ರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಹ್ಯಾಸ್ ಮೆನಿ ರಿಸ್ಕ್. ಅವರು ಬೇರೆ ಟ್ರೈನಿಂಗ್ ಅನ್ನ ಪಡ್ಕೋಬೇಕಾಗುತ್ತೆ. ನೀವು ಇವತ್ತಿನ ಪ್ರಜಾವಾಣಿ ಅಥವಾ ಬೇರೆ ಬೇರೆ ನಿನ್ನೆ ನ್ಯೂಸ್ ಪೇಪರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ, ಅಲ್ಲಿ ಯಾವ ರೀತಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿ ಅವರು ಬೇರೆ ಬೇರೆ ಕಷ್ಟಗಳನ್ನ ಎದುರಿಸಬೇಕು, ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಅಲ್ಲಿನ ಗ್ರಾವಿಟೇಷನ್ಗೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ, ಹಲವಾರು ರೀತಿಯ ತೊಂದರೆಗಳಿರುತ್ತೆ. ಅದೇ ರೀತಿ ಟೆಕ್ನಿಕಲ್ ಇಶ್ಯೂಸ್ ಆರ್ ಕಾಮನ್. ತಾಂತ್ರಿಕ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದನ್ನ ಸಹ ಅವರು ಪಾರು ಮಾಡ್ಕೊಂಡು ಅದರಿಂದ ಎಲ್ಲ ಸರಿಯಾಗಿ ನಿರ್ವಹಿಸಿಕೊಂಡು ಮುಂದುವರಿಬೇಕಾಗತ್ತೆ. ನಾಸಾ ಹ್ಯಾಸ್ ಸ್ಟ್ರಿಕ್ಟ್ ಸೇಫ್ಟಿ ಮೆಷರ್ಸ್ ಇನ್ ಪ್ಲೇಸ್ ಟು ಹ್ಯಾಂಡಲ್ ಎಮರ್ಜೆನ್ಸೀಸ್ ಅಂಡ್ ಬ್ರಿಂಗ್ ಆಸ್ಟ್ರೋನಾಟ್ ಬ್ಯಾಕ್ ಸೇಫ್ಲಿ. ಹಾಗಾಗಿ ನಾಸಾ ಏನ್ ಮಾಡಿದೆ, ಇಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಸುರಕ್ಷಿತವಾಗಿ ಮರಳಿ ಬರಲಿಕ್ಕೆ ಕಟ್ಟುನಿಟ್ಟಾದ ಸುರಕ್ಷತಾ ಕ್ರಮಗಳನ್ನ ಅವರು ಅಳವಡಿಸಿಕೊಂಡಿದ್ದಾರೆ. ಯಾಕಂತಂದ್ರೆ ಹಿಂದೆ ಬಹಳ ದುರ್ಘಟನೆಗಳು ಸಂಭವಿಸಿತ್ತು. ಲರ್ನಿಂಗ್ ಫ್ರಮ್ ಪಾಸ್ಟ್ ಡಿಸಾಸ್ಟರ್ಸ್. ಆಫ್ಟರ್ ದಿ ಚಾಲೆಂಜರ್ ಅಂಡ್ ಕೊಲಂಬಿಯಾ ಸ್ಪೇಸ್ ಡಿಸಾಸ್ಟರ್ಸ್, ನಾಸಾ ಕ್ರಿಯೇಟೆಡ್ ಬ್ಯಾಕಪ್ ಪ್ಲಾನ್ಸ್. ಪರ್ಯಾಯ ವ್ಯವಸ್ಥೆಗಳನ್ನ ರೂಪಿಸಿದ್ದಾರೆ ಟು ಡೀಲ್ ವಿತ್ ಅನ್ಎಕ್ಸ್ಪೆಕ್ಟೆಡ್ ಫೇಲ್ಯೂರ್ಸ್. ಅಂದ್ರೆ ಅನಿಶ್ಚಿತವಾಗಿ ಕೆಲವೊಂದು ಫೇಲ್ಯೂರ್ಗಳು ಆಗಬಹುದು, ಅದಕ್ಕೆ ಸಹ ಬ್ಯಾಕಪ್ ಅನ್ನ ರೆಡಿ ಮಾಡಿಟ್ಕೊಳ್ಳೋದು. ಇದ್ರ ಮೂಲಕ ಏನ್ ಮಾಡ್ಲಿಕ್ಕೆ ಆಗತ್ತೆ, ಎನ್ಶೂರಿಂಗ್ ಆಸ್ಟ್ರೋನಾಟ್ ಸೇಫ್ಟಿ. ಈ ಒಂದು ಗಗನಯಾತ್ರಿಗಳ ಸುರಕ್ಷತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದಾದ್ಮೇಲೆ ಟಾರ್ಚರ್ ಶಾಡೋಸ್ ಇಂಡಿಯಾಸ್ ಜಸ್ಟಿಸ್ ಸಿಸ್ಟಮ್. ಭಾರತದ ನ್ಯಾಯ ವ್ಯವಸ್ಥೆ ಮತ್ತೆ ಈಗ ಕೆಲವೊಂದು ಜೈಲುಗಳಲ್ಲಿ, ಪ್ರಿಸನ್ಗಳಲ್ಲಿ ಚಿತ್ರಹಿಂಸೆಗಳನ್ನ ಕೊಡ್ತಾರೆ ಅಧಿಕಾರಿಗಳು. ಅದರ ಬಗ್ಗೆ ಇವರು ಕೆಲವು ಅಂಶಗಳನ್ನ ಮುಂದಿಡ್ತಾ ಇದ್ದಾರೆ. ಇಂಡಿಯಾ ಫೇಸಸ್ ಇಶ್ಯೂಸ್ ವಿತ್ ಟಾರ್ಚರ್ ಇನ್ ದಿ ಜಸ್ಟಿಸ್ ಸಿಸ್ಟಮ್. ಡಿಸ್ಪೈಟ್ ಹ್ಯೂಮನ್ ರೈಟ್ಸ್ ಲಾಸ್, ಕೇಸಸ್ ಆಫ್ ಟಾರ್ಚರ್ ಅಂಡ್ ಮಿಸ್ಟ್ರೀಟ್ಮೆಂಟ್ ಬೈ ಅಥಾರಿಟೀಸ್ ಇನ್ ಇಂಡಿಯಾಸ್ ಲೀಗಲ್ ಸಿಸ್ಟಮ್ ಕಂಟಿನ್ಯೂ ಟು ಬಿ ಮೇಜರ್ ಪ್ರಾಬ್ಲಮ್. ಮಾನವ ಹಕ್ಕುಗಳ ಕಾನೂನುಗಳಿದೆ ನಮ್ಮ ದೇಶದಲ್ಲಿ, ಆದ್ರೆ ಅದಿರುವುದರ ಹೊರತಾಗಿಯೂ ಕಾನೂನು ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಂದಾಗಿ ಬೇರೆ ಬೇರೆ ಜನರು ಚಿತ್ರಹಿಂಸೆಯನ್ನ ಮತ್ತೆ ದೌರ್ಜನ್ಯವನ್ನ ಅನುಭವಿಸ್ತಾ ಇದ್ದಾರೆ. ಇಂಡಿಯಾ ಹ್ಯಾಸ್ ನಾಟ್ ಫುಲ್ಲಿ ಅಡಾಪ್ಟೆಡ್ ಇಂಟರ್ನ್ಯಾಷನಲ್ ಲಾಸ್. ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಇನ್ನೂ ಸರಿಯಾಗಿ ಸಮರ್ಪಕವಾಗಿ ಅಳವಡಿಸಿಕೊಂಡಿಲ್ಲ ನಾವು. ಇವನ್ ದೋ ಇಂಡಿಯಾ ಸೈನ್ಡ್ ಅಗ್ರಿಮೆಂಟ್ ಲೈಕ್ UN ಕನ್ವೆನ್ಷನ್ ಅಗೇನ್ಸ್ಟ್ ಟಾರ್ಚರ್, UNCAT, ಇದಕ್ಕೆ ಭಾರತ ಸೈನ್ ಮಾಡಿದೆ. ಆದ್ರೆ ಇಟ್ ಹ್ಯಾಸ್ ನಾಟ್ ಫುಲ್ಲಿ ಇಂಪ್ಲಿಮೆಂಟೆಡ್ ಲಾಸ್ ಟು ಪ್ರಿವೆಂಟ್ ಟಾರ್ಚರ್. ಈ ಒಂದು ವಿಶ್ವಸಂಸ್ಥೆಯ ಚಿತ್ರಹಿಂಸೆಯ ವಿರುದ್ಧದ ಒಂದು ಸಮಾವೇಶಕ್ಕೆ, ಈ ಒಪ್ಪಂದಕ್ಕೆ ಭಾರತ ಸಹಿ ಮಾಡಿದೆ. ಆದ್ರೆ ಈ ಚಿತ್ರಹಿಂಸೆಯನ್ನ ತಡಿಲಿಕ್ಕೆ, ಟಾರ್ಚರ್ನ ತಡಿಲಿಕ್ಕೆ ಬೇಕಾದಂತಹ ಕಾನೂನುಗಳನ್ನ ಸರಿಯಾಗಿ ಜಾರಿಗೊಳಿಸಿಲ್ಲ. ಹಾಗಾಗಿ ಏನಾಗಬೇಕು ಈಗ, ಜುಡಿಷಿಯಲ್ ಆಕ್ಟಿವಿಸಮ್ ಇಸ್ ನೀಡೆಡ್. Courts play an important role in addressing torture cases, but stronger legal reforms are required fully eliminate the issue. ಈಗ ಈ ಪ್ರಕರಣಗಳನ್ನ ಬಗೆಹರಿಸಲಿಕ್ಕೆ ನ್ಯಾಯಾಲಯಗಳ ಪಾತ್ರ ಪ್ರಮುಖವಾಗಿದೆ. ಆದ್ರೆ ಈ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಿಸೋದಕ್ಕೆ ಕಾನೂನು ಸುಧಾರಣೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಸ್ಟ್ರೆಸ್ಡ್ ಹ್ಯೂಮನ್ ರೈಟ್ಸ್. ಸುಪ್ರೀಂ ಕೋರ್ಟ್ ಹ್ಯಾಸ್ ರೂಲ್ಡ್ ದಟ್ ಟಾರ್ಚರ್ ವೈಲೇಟ್ಸ್ ಅ ಪರ್ಸನ್ಸ್ ಡಿಗ್ನಿಟಿ ಅಂಡ್ ಪ್ರೈವಸಿ, ಹೈಲೈಟಿಂಗ್ ದ ನೀಡ್ ಫಾರ್ ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ಇಟ್. ಮಾನವ ಹಕ್ಕುಗಳನ್ನ ಪಾಲಿಸಲೇಬೇಕು. ಯಾವುದೇ ಅಧಿಕಾರಿಗಳಾಗಿರ್ಬೋದು, ಅವರು ಪಾಲಿಸಿದ್ರೆ ಮಾತ್ರ ಆ ಒಂದು ವ್ಯಕ್ತಿಯ ಘನತೆ ಮತ್ತೆ ಗೌಪ್ಯತೆಗೆ ಯಾವುದೇ ಉಲ್ಲಂಘನೆ ಬರಬಾರ್ದು, ಅದನ್ನ ಧಕ್ಕೆಗೊಳಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುತ್ತೆ. ಹೀಗಾಗಿ ಈ ಚಿತ್ರಹಿಂಸೆಯ ವಿರುದ್ಧ ಕಠಿಣ ಕ್ರಮ ಆಗ್ಲೇಬೇಕು. ಅದನ್ನ
ಜಾರಿಗೊಳಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇರುತ್ತೆ. ಲ್ಯಾಕ್ ಆಫ್ ಸ್ಟ್ರಾಂಗ್ ಲಾಸ್ ಅಲೋ ಅಬ್ಯೂಸ್. ಹಾಗಾಗಿ ಸರಿಯಾದ ಕಠಿಣ ಕಾನೂನು ಕ್ರಮಗಳು ಇಲ್ಲ. ವಿತೌಟ್ ಕ್ಲಿಯರ್ ಅಂಡ್ ಸ್ಟ್ರಿಕ್ಟ್ ಲಾಸ್ ಅಗೇನ್ಸ್ಟ್ ಟಾರ್ಚರ್ ಅಫಿಷಿಯಲ್ ಆಫನ್ ಎಸ್ಕೇಪ್ ಪನಿಷ್ಮೆಂಟ್. ಎಷ್ಟೋ ಅಧಿಕಾರಿಗಳು ಕಾನೂನುಗಳು ಇಲ್ಲದೆ ಇರುವ ಕಾರಣದಿಂದಾಗಿ ಶಿಕ್ಷೆಗೆ ತಪ್ಪಿಸ್ಕೊಳ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಮಾನವ ಹಕ್ಕುಗಳ ಉಲ್ಲಂಘನೆ ನಿರಂತರವಾಗಿ ಮುಂದುವರಿತಾನೆ ಇರುತ್ತೆ. ಇದಾದ ನಂತರ ಎಲ್ ನಿನೋ ಆರ್ ಲಾ ನಿನಾ, ಮರ್ಕಿ ಪ್ಯಾಟರ್ನ್ ಆಫ್ ಟೆಂಪರೇಚರ್ ಕೀಪ್ಸ್ ಕನ್ಫ್ಯೂಷನ್ ಅಲೈವ್. ಎಲ್ ನಿನೋ ಲಾ ನಿನಾ ಬಗ್ಗೆ ತುಂಬಾ ಡೀಟೇಲ್ ಆಗಿ ನೀವು ಜಿಯೋಗ್ರಫಿಯಲ್ಲಿ ಕೇಳ್ತೀರಾ. ಇಲ್ಲಿ ನಾನು ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಇದೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅನ್ಸರ್ಟಿನಿಟಿ ಅಬೌಟ್ ವೆದರ್ ಪ್ಯಾಟರ್ನ್ಸ್. ಈಗ ಹವಾಮಾನ ಮಾದರಿಗಳ ಬಗ್ಗೆ ಅನಿಶ್ಚಿತತೆ ಎದುರಾಗ್ತಾ ಇದೆ. ಸೈಂಟಿಸ್ಟ್ ಆರ್ ಅನ್ಶೋರ್ ವೆದರ್ 25-26 ವಿಲ್ ಬಿ ಅನ್ ಎಲ್ ನಿನೋ ಆರ್ ಲಾ ನಿನಾ ಇಯರ್. 2025-26 ಎಲ್ ನಿನೋ ಇಯರ್ ಆಗುತ್ತಾ, ಲಾ ನಿನಾ ಇಯರ್ ಆಗುತ್ತಾ, ಅದೇನು ಅಂತ ಹೇಳ್ತೇನೆ. ಮೇಕಿಂಗ್ ವೆದರ್ ಪ್ರೆಡಿಕ್ಷನ್ಸ್ ಡಿಫಿಕಲ್ಟ್. ಇದು ಗೊತ್ತಾಗ್ತಾ ಇಲ್ಲ ಅವರಿಗೆ, ಹಾಗಾಗಿ ಹವಾಮಾನ ಮುನ್ಸೂಚನೆ ಮಾಡ್ಲಿಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಮಿಕ್ಸ್ಡ್ ಸಿ ಟೆಂಪರೇಚರ್ ಪ್ಯಾಟರ್ನ್ಸ್. ನಾರ್ಮಲಿ ವಾರ್ಮ್ ಅಂಡ್ ಕೋಲ್ಡ್ ಸಿ ಟೆಂಪರೇಚರ್ಸ್ ಫಾಲೋ ಅ ಪ್ಯಾಟರ್ನ್. ಅಲ್ಲಿ ಕೆಲವೊಂದು ಸಾರಿ ಸಮುದ್ರ ಇರುತ್ತಲ್ವಾ, ಕೆಲವೊಂದು ಸಾರಿ ತಂಪಾಗುತ್ತೆ, ಕೆಲವೊಂದು ಸಾರಿ ಬಿಸಿ ಆಗುತ್ತೆ, ಬೆಚ್ಚಗಾಗುತ್ತೆ. ಆದ್ರೆ ಈಗ ಮಿಕ್ಸ್ ಆಗ್ತಾ ಇದೆ ಎರಡು, ಹಾಗಾಗಿ ಪ್ಯಾಟರ್ನ್ ಇಸ್ ಡಿಫರೆಂಟ್, ಕಾಸಿಂಗ್ ಕನ್ಫ್ಯೂಷನ್. ವಿಜ್ಞಾನಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಇಂಪ್ಯಾಕ್ಟ್ ಆನ್ ಇಂಡಿಯನ್ ಮಾನ್ಸೂನ್ ಡಿಪೆಂಡ್ಸ್ ಆನ್ ದೀಸ್ ವೆದರ್ ಪ್ಯಾಟರ್ನ್ಸ್. ಭಾರತದ ಮಾನ್ಸೂನ್ ಇದೆಯಲ್ವಾ, ಇದು ಈ ಒಂದು ಹವಾಮಾನ ಮಾದರಿಗಳ ಮೇಲೆ ಡಿಪೆಂಡ್ ಹಾಕೊಂಡಿದೆ. ಸೊ ಎನಿ ಅನ್ಸರ್ಟಿನಿಟಿ ಅಫೆಕ್ಟ್ ರೈನ್ ಫಾಲ್ ಪ್ರೆಡಿಕ್ಷನ್ ಅಂಡ್ ಫಾರ್ಮಿಂಗ್. ಇಲ್ಲಿ ಅನ್ಸರ್ಟಿನಿಟಿ ಇದ್ರೆ, ಅನಿಶ್ಚಿತತೆ ಇದ್ರೆ, ನಾವು ರೈನ್ ಫಾಲ್ ಯಾವಾಗ ಆಗುತ್ತೆ, ಮಳೆ ಯಾವಾಗ ಬರುತ್ತೆ, ಮತ್ತೆ ಫಾರ್ಮಿಂಗ್ ಅನ್ನ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಸಹ ನಮಗೆ ಗೊತ್ತಾಗ್ತಾ ಇರೋದಿಲ್ಲ, ಅದರ ಬಗ್ಗೆ ಮಾಹಿತಿ ಸಿಕ್ಕೋದಿಲ್ಲ. ನೀಡ್ ಫಾರ್ ಬೆಟರ್ ಫೋರ್ಕಾಸ್ಟಿಂಗ್. ಹಾಗಾಗಿ ಮುಖ್ಯವಾಗಿ ಹವಾಮಾನ ಮುನ್ಸೂಚನೆಯನ್ನ ಉತ್ತಮಗೊಳಿಸಬೇಕು, ಇನ್ನಷ್ಟು ಚೆನ್ನಾಗಿಸಬೇಕು. ಎಕ್ಸ್ಪರ್ಟ್ಸ್ ಆರ್ ವೇಟಿಂಗ್ ಫಾರ್ ಕ್ಲಿಯರರ್ ಡೇಟಾ ಟು ಕನ್ಫರ್ಮ್ ವೆದರ್ ಎಲ್ ನಿನೋ ಆರ್ ಲಾ ನಿನಾ ವಿಲ್ ಡಾಮಿನೇಟ್. ಹಾಗಾಗಿ ಎಕ್ಸ್ಪರ್ಟ್ ಗಳೇನು ಕಾಯ್ತಾ ಇದ್ದಾರೆ, ಮುಖ್ಯವಾಗಿ ಈ ವರ್ಷ ಏನಾಗಬಹುದು ಅನ್ನೋದಕ್ಕೆ ಇನ್ನೂ ಸಹ ಅವರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಇದು ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಹೈಲೈಟಿಂಗ್ ದಿ ನೀಡ್ ಫಾರ್ ಇಂಪ್ರೂವ್ಡ್ ವೆದರ್ ಮಾಡೆಲ್ಸ್. ಅಂತಂದ್ರೆ ಇನ್ನಷ್ಟು ಸುಧಾರಿತವಾದಂತಹ ಹವಾಮಾನ ಮಾದರಿಗಳನ್ನ ನಾವು ಡೆವಲಪ್ ಮಾಡಬೇಕು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಎಲ್ ನಿನೋ ಲಾ ನಿನಾ ಅಂತಂದ್ರೆ ಏನು ಅಂತ ಶಾರ್ಟ್ ಆಗಿ ನೋಡ್ಬಿಡೋಣ. ಎಲ್ ನಿನೋ ಅಂಡ್ ಲಾ ನಿನಾ ಆರ್ ಟು ಅಪೋಸಿಟ್ ವೆದರ್ ಪ್ಯಾಟರ್ನ್ಸ್. ಅಂತಂದ್ರೆ ಇದೇನ್ ಮಾಡುತ್ತೆ, ಇಟ್ ಅಫೆಕ್ಟ್ ಟೆಂಪರೇಚರ್ಸ್ ಅಂಡ್ ರೈನ್ಫಾಲ್ ಅಕ್ರಾಸ್ ದಿ ವರ್ಲ್ಡ್. ಇಡೀ ಜಗತ್ನಲ್ಲಿ ತಾಪಮಾನ ಮತ್ತೆ ಮಳೆ ಮೇಲೆ ಪರಿಣಾಮವನ್ನು ಬೀರುವಂತಹ ಎರಡು ವಿರುದ್ಧ ರೀತಿಯ ಹವಾಮಾನ ಮಾದರಿಗಳಿವು. ದೇ ಆರ್ ಕಾಸ್ಡ್ ಬೈ ಚೇಂಜಸ್ ಇನ್ ಓಷನ್ ಟೆಂಪರೇಚರ್ಸ್ ಇನ್ ದಿ ಪೆಸಿಫಿಕ್ ಓಷನ್ ನಿಯರ್ ದಿ ಇಕ್ವೇಟರ್. ಈ ಪೆಸಿಫಿಕ್ ಮಹಾಸಾಗರದ ಬಗ್ಗೆ ಕೇಳಿದೀರಾ. ಪೆಸಿಫಿಕ್ ಮಹಾಸಾಗರದಲ್ಲಿ ಸಮಭಾಜಕ ವೃತ್ತದ ಬಳಿ ಇದೆಯಲ್ವಾ, ಅಲ್ಲಿ ಆ ಪೆಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರದ ತಾಪಮಾನದಲ್ಲಿ ಬದಲಾವಣೆ ಆಗುತ್ತೆ. ಇದರಿಂದ ಎಲ್ ನಿನೋ ಮತ್ತೆ ಲಾ ನಿನಾ ಆಗುತ್ತೆ. ಎಲ್ ನಿನೋ ಅಂತಂದ್ರೆ ಏನು, ವಾರ್ಮ್ ಫೇಸ್, ಬೆಚ್ಚಗಿನ ಹಂತ ಅಂತ ಹೇಳ್ಬಹುದು. ಓಷನ್ ವಾಟರ್ ಇನ್ ದಿ ಪೆಸಿಫಿಕ್ ಬಿಕಮ್ಸ್ ವಾರ್ಮರ್ ದೆನ್ ಯೂಶುವಲ್. ಸಾಮಾನ್ಯ ತಾಪಮಾನ ಅಂತ ಒಂದಿರುತ್ತೆ, ಯಾವಾಗ್ಲೂ ಇರೋದು, ಅದಕ್ಕಿಂತ ನೀರಿನ ಒಂದು ತಾಪಮಾನ ಜಾಸ್ತಿ ಆಗ್ಬಿಡುತ್ತೆ, ಅದು ಬೆಚ್ಚಗಾಗುತ್ತೆ ನೀರು. ಯಾವುದರಲ್ಲಿ, ಎಲ್ ನಿನೋದಲ್ಲಿ. ದಿಸ್ ವಾರ್ಮ್ಸ್ ದಿ ಏರ್. ನೀರಿನ ತಾಪಮಾನ ಹೆಚ್ಚಾಗ್ತಾ ಇದ್ದಾಗೆ ಸಮುದ್ರದ ಮೇಲಿರುವ ಗಾಳಿಯ ತಾಪಮಾನ ಹೆಚ್ಚಾಗುತ್ತೆ ಅಬೌವ್ ದಿ ಓಷಿಯನ್. ಅಂಡ್ ಚೇಂಜಸ್ ವಿಂಡ್ ಪ್ಯಾಟರ್ನ್ಸ್. ಯಾವಾಗ ಗಾಳಿಯ ಒಂದು ತಾಪಮಾನ ಬದಲಾವಣೆ ಆಗುತ್ತೋ, ವಿಂಡ್ ಪ್ಯಾಟರ್ನ್ಗಳು, ಗಾಳಿಯ ಮಾದರಿ ಸಹ ಬದಲಾಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಇಟ್ ಕ್ಯಾನ್ ಕಾಸ್ ಲೆಸ್ ರೇನ್ ಇನ್ ಇಂಡಿಯಾ. ಎಲ್ ನಿನೋ ಇಂದ ಭಾರತದಲ್ಲಿ ಮಳೆ ಕಡಿಮೆ ಆಗುತ್ತೆ. ಫ್ಲಡ್ಸ್ ಇನ್ ಸೌತ್ ಅಮೆರಿಕಾದಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಅಂತಂದ್ರೆ ಪ್ರವಾಹ ಪೀಡಿತ ಒಂದು ಪ್ರದೇಶಗಳು ಸಹ ಸೃಷ್ಟಿ ಆಗುತ್ತೆ ಅಲ್ಲಿ. ಅಂಡ್ ವಾರ್ಮರ್ ವಿಂಟರ್ಸ್ ಇನ್ ಸಮ್ ಪ್ಲೇಸಸ್. ಮತ್ತೆ ಕೆಲವು ಪ್ರದೇಶಗಳಲ್ಲಿ ಬೆಚ್ಚಗಿನ ಚಳಿಗಾಲ ಸಹ ಕಂಡು ಬರಬಹುದು. ಇದು ಎಲ್ ನಿನೋ ಆದ್ರೆ, ಲಾ ನಿನಾದಲ್ಲಿ ಏನಾಗುತ್ತೆ, ಕೂಲ್ ಫೇಸ್. ಇದು ತಂಪಗಿನ ಒಂದು ಹಂತ, ತಂಪಾಗಿರುವ ಹಂತ. ದ ಓಷಿಯನ್ ವಾಟರ್ ಇನ್ ದಿ ಪೆಸಿಫಿಕ್ ಬಿಕಮ್ಸ್ ಕೋಲ್ಡರ್ ದೆನ್ ಯೂಶುವಲ್. ಸಾಮಾನ್ಯ ತಾಪಮಾನಕ್ಕಿಂತ ಲಾ ನಿನಾದಲ್ಲಿ ಸಮುದ್ರದ ಒಂದು ತಾಪಮಾನ ಕಡಿಮೆ ಆಗುತ್ತೆ, ಹೆಚ್ಚು ಕೂಲ್ ಆಗ್ಬಿಡುತ್ತೆ. ದಿಸ್ ಕೂಲ್ಸ್ ದಿ ಏರ್. ಯಾವಾಗ ತಾಪಮಾನ ಕಡಿಮೆ ಆಗುತ್ತೋ ಅದರ ಮೇಲುಗಡೆ ಇರುವಂತಹ ವಿಂಡ್ ಪ್ಯಾಟರ್ನ್ ಸಹ ಚೇಂಜ್ ಆಗುತ್ತೆ, ಗಾಳಿ ಇನ್ನಷ್ಟು ಕೂಲ್ ಆಗ್ತಾ ಹೋಗುತ್ತೆ ಬೋತ್ ದಿ ಓಷಿಯನ್ ಅಂಡ್ ಅಫೆಕ್ಟ್ ದಿ ವೆದರ್ ಪ್ಯಾಟರ್ನ್. ಇದರಿಂದ ಮತ್ತೆ ಹವಾಮಾನ ಮಾದರಿಗಳಲ್ಲಿ ಬದಲಾವಣೆ ಆಗುತ್ತೆ. ಲಾ ನಿನಾದಿಂದ ಏನಾಗುತ್ತೆ, ಇಟ್ ಕ್ಯಾನ್ ಬ್ರಿಂಗ್ ಮೋರ್ ರೇನ್ ಇನ್ ಇಂಡಿಯಾ. ಭಾರತದಲ್ಲಿ ಇದರಿಂದ ಮಳೆ ಜಾಸ್ತಿ ಆಗುತ್ತೆ. ಬ್ರಾಡ್ಸ್ ಇನ್ ಸೌತ್ ಅಮೆರಿಕಾದಲ್ಲಿ ಈಗ ಬರಗಾಲ ಬರಬಹುದು. ಅಂಡ್ ಕೋಲ್ಡರ್ ವಿಂಟರ್ಸ್ ಇನ್ ಸಮ್ ಪ್ಲೇಸಸ್. ಮತ್ತೆ ಹೆಚ್ಚು ಚಳಿಗಾಲ, ಶೀತವಾದಂತಹ ಚಳಿಗಾಲ ಕೆಲವು ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಬಹುದು. ಹೌ ದೇ ಅಫೆಕ್ಟ್ ಇಂಡಿಯಾ. ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ ನಿನೋ ಕ್ಯಾನ್ ಲೀಡ್ ಟು ಲೆಸ್ ಮಾನ್ಸೂನ್ ರೇನ್. ಎಲ್ ನಿನೋದಿಂದ ಮಾನ್ಸೂನ್ ರೇನ್ ಕಡಿಮೆ ಆಗುತ್ತೆ, ಕಾಸಿಂಗ್ ಡ್ರಾಟ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಬರಗಾಲ ಎದುರಾಗಬಹುದು. ಲಾ ನಿನಾದಿಂದ ಏನಾಗುತ್ತೆ, ಬ್ರಿಂಗ್ಸ್ ಮೋರ್ ಮಾನ್ಸೂನ್ ರೇನ್. ಮಳೆಗಾಲ ಜಾಸ್ತಿ ಆಗುತ್ತೆ, ಮಾನ್ಸೂನ್ ಮಳೆ ಪ್ರಮಾಣ ಜಾಸ್ತಿ ಆಗುತ್ತೆ. ವಿಚ್ ಕ್ಯಾನ್ ಕಾಸ್ ಫ್ಲಡ್ಸ್. ಅದರಿಂದ ಪ್ರವಾಹ ಎದುರಾಗಬಹುದು. ದೀಸ್ ಇವೆಂಟ್ಸ್ ಡೋಂಟ್ ಹ್ಯಾಪನ್ ಎವ್ರಿ ಇಯರ್,
ಆಕರ್ ಎವ್ರಿ 2 to 7 years. ಪ್ರತಿ ವರ್ಷ ಆಗತ್ತೆ ಅಂತಲ್ಲ, 2 ರಿಂದ 7 ವರ್ಷ ಈ ಒಂದು ರೇಂಜ್ ನಲ್ಲಿ ಇದು ಆಗ್ತಾ ಇರುತ್ತೆ. ಅಂಡ್ ಕ್ಯಾನ್ ಲಾಸ್ಟ್ ಸೆವೆರಲ್ ಮಂತ್ಸ್. ಒಂದೇ ಮಂತ್ ಅಲ್ಲ, ತುಂಬಾ ತಿಂಗಳುಗಳ ಕಾಲ ಇದು ಮುಂದುವರಿತಾನೆ ಇರಬಹುದು. ಸೈಂಟಿಸ್ಟ್ ಸ್ಟಡಿ ದೆಮ್ ಟು ಪ್ರೆಡಿಕ್ಟ್ ವೆದರ್ ಚೇಂಜಸ್ ಅಂಡ್ ಹೆಲ್ಪ್ ಫಾರ್ಮರ್ಸ್. ಇದನ್ನ ಸ್ಟಡಿ ಮಾಡಿಕೊಂಡು ರೈತರಿಗೆ ಬೇರೆ ಬೇರೆ ರೀತಿ ಮತ್ತೆ ಮಳೆಗೆ ಸಂಬಂಧಪಟ್ಟ ಎಲ್ಲಾ ಕ್ಷೇತ್ರಗಳಿಗೆ ಸೈಂಟಿಸ್ಟ್ಗಳು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಗೌರ್ಮೆಂಟ್ಸ್, ಬಿಸ್ನೆಸ್ ಫಾರ್ ಪ್ರಿಪೇರ್ ಟು ಎಕ್ಸ್ಟ್ರೀಮ್ ಕಂಡೀಷನ್. ಅತಿಯಾದಂತಹ ಎಕ್ಸ್ಟ್ರೀಮ್ ಕಂಡೀಷನ್ಗಳು ಇರುತ್ತಲ್ವಾ, ತೀವ್ರತರವಾದಂತಹ ಪರಿಸ್ಥಿತಿಗಳಿಗೆ ಸಿದ್ಧರಾಗಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ, ಆರ್ಟಿಕಲ್ ಅಲ್ಲಿ ಹೇಳಿದ ನೆನಪಾಗ್ತಾ ಇದೆಯಾ? ಅಲ್ಲಿ ಒಂದ್ಸಾರಿ ಕೂಲ್ ಆಗಿರ್ತಿತ್ತು, ಒಂದ್ಸಾರಿ ವಾರ್ಮ್ ಆಗಿರ್ತಾ ಇತ್ತು. ಈಗ ಮಿಕ್ಸ್ ಆಗ್ತಾ ಇದೆ ಪ್ಯಾಟರ್ನ್ಗಳು. ಹಾಗಾಗಿ ವಿಜ್ಞಾನಿಗಳಿಗೆ ಅದರ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2025-26 ವರ್ಷ ಇದೆಯಲ್ವಾ, ಇದು ಎಲ್ನಿನೋ ಇಯರ್ ಆಗುತ್ತಾ, ಲಾನಿನೋ ಇಯರ್ ಆಗುತ್ತಾ? ಅದರ ಅರ್ಥ ಏನು? ಭಾರತದಲ್ಲಿ ಬರಗಾಲದ ಪರಿಸ್ಥಿತಿ ಎದುರಾಗುತ್ತಾ ಅಥವಾ ಮಳೆ ಜಾಸ್ತಿ ಇರುತ್ತಾ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟು ಮುಖ್ಯವಾದಂತ ಆರ್ಟಿಕಲ್ಗಳು. ವೊಕ್ಯಾಬ್ಯುಲರಿ ನೋಡೋದಾದ್ರೆ, ರವಿ ವಾಸ್ ನೋನ್ ಟು ಒಪಿನ್ ಆನ್ ಎವ್ರಿ ಟಾಪಿಕ್. ಒಪಿನ್ ಅಂತಂದ್ರೆ ಏನು? ನನ್ನ ಅಭಿಪ್ರಾಯವನ್ನ, ತನ್ನ ಭಾವನೆಯನ್ನು ವ್ಯಕ್ತಪಡಿಸೋದು. ಎಕ್ಸ್ಪ್ರೆಸ್ ಅನ್ ಒಪಿನಿಯನ್, ಕಮೆಂಟ್ ಮಾಡೋದು. ವೆದರ್ ಹಿ ವಾಸ್ ಆಸ್ಕ್ಡ್ ಆರ್ ನಾಟ್, ಅವನಿಗೆ ಕೇಳದೆ ಇರಲಿ, ಎಲ್ಲದರ ಬಗ್ಗೆ ಒಂದೊಂದು ಅಭಿಪ್ರಾಯ ಇರ್ತಾ ಇತ್ತು. ಹಿಸ್ ಡಿಸ್ಪ್ಯೂಟೇಷಿಯಸ್ ನೇಚರ್. ಡಿಸ್ಪ್ಯೂಟೇಷಿಯಸ್ ಅಂತಂದ್ರೆ ತರ್ಕ ಮಾಡುವಂತಹ ಒಂದು ಗುಣ. ಆರ್ಗ್ಯುಮೆಂಟೇಟಿವ್ ಅಥವಾ ಕ್ವಾರಲ್ಸಮ್, ಕೆಲವೊಂದ್ಸರಿ ಜಗಳ ಮಾಡೋದಕ್ಕೆ ಸಹ ಇದನ್ನ ಬಳಸ್ತಾರೆ. ತರ್ಕ ಮಾಡೋದು ಎಲ್ಲದಕ್ಕೂ. ಹಿಸ್ ಡಿಸ್ಪ್ಯೂಟೇಟಿವ್ ನೇಚರ್ ಆಫನ್ ಲೆಡ್ ಟು ಲಾಂಗ್ ಆರ್ಗ್ಯುಮೆಂಟ್ಸ್. ಅದರಿಂದ ಏನಾಗ್ತಾ ಇತ್ತು? ಬಹಳ ದೊಡ್ಡ ಮಟ್ಟದ ಆರ್ಗ್ಯುಮೆಂಟ್ಸ್ ಗಳು ನಡೀತಾ ಇತ್ತು ತುಂಬಾ ಹೊತ್ತಿನ ಕಾಲ. ಎಸ್ಪೆಷಲಿ ವೆನ್ ಸಮನ್ ಟ್ರೈ ಟು ಸ್ಪ್ರೆಡ್ ಅ ಕೆನಾರ್ಡ್. ಕೆನಾರ್ಡ್ ಅಂತಂದ್ರೆ ಚೀಟ್ ಅಥವಾ ಮೋಸಗೊಳಿಸುವಂತ, ಸಾರಿ, ಕೆನಾರ್ಡ್ ಇಲ್ಲಿದೆ. ಫಾಲ್ಸ್ ರೂಮರ್ ಅಂತಂದ್ರೆ ಸುಳ್ಳು ವದಂತಿಯನ್ನ ಹರಡಿಸೋದು. ಈಗ ತಪ್ಪು ಮಾಹಿತಿಯನ್ನ ಹರಡೋದು. ಕೆನಾರ್ಡ್ ಅಂತಂದ್ರೆ ಸುಳ್ಳು ವದಂತಿ. ಅದನ್ನ ಹರಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಅವನು ಚರ್ಚೆ ಮಾಡ್ತಾ ಇದ್ದ ಫಾಲ್ಸ್ ರೂಮರ್ ಅನ್ನ. ಹವೆವರ್ ಹಿಸ್ ಇನ್ಇಮಿಟೇಬಲ್ ವೇ. ಇನ್ಇಮಿಟೇಬಲ್ ಅಂತಂದ್ರೆ ಏನು? ಯುನಿಕ್, ಮ್ಯಾಚ್ಲೆಸ್, ಅಪ್ರತಿಮವಾದಂತ ಹೇಳ್ತೀವಲ್ವಾ. ಇನ್ಇಮಿಟೇಬಲ್ ವೇ ಆಫ್ ಪ್ರೂವಿಂಗ್ ಹಿಸ್ ಪಾಯಿಂಟ್ ಆಲ್ವೇಸ್ ಮೇಡ್ ಹಿಮ್ ಸ್ಟ್ಯಾಂಡ್ ಔಟ್ ಇನ್ ಡಿಬೇಟ್ಸ್. ಅವನ ಒಂದು ತರ್ಕ ಮಾಡುವಂತಹ ಒಂದು ಡಿಬೇಟ್ ಮಾಡುವಂತಹ ಒಂದು ಸಾಮರ್ಥ್ಯ ಅವನನ್ನ ಏನ್ ಮಾಡ್ತಾ ಇತ್ತು? ಹೆಚ್ಚು ಬೇರೆಯವರಿಗಿಂತ ಭಿನ್ನವಾಗಿಸ್ತಾ ಇತ್ತು. ಇವನ್ ವೆನ್ ಸಮನ್ ಟ್ರೈ ಟು ಕಾಸನ್. ಕಾಸನ್ ಇಲ್ಲಿ ಹೇಳ್ಬೇಕಾಗಿತ್ತು. ಆಗ ಕಾಸನ್ ಅಂತಂದ್ರೆ ಚೀಟ್ ಅಂದ್ರೆ ಮೋಸಗೊಳಿಸೋದು, ಡಿಸೀವ್ ಮಾಡೋದು. ಇವನ್ ವೆನ್ ಸಮನ್ ಟ್ರೈ ಟು ಕಾಸನ್ ಹಿಮ್, ಬೇರೆಯವರನ್ನ ಮೋಸಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ವಿತ್ ಲೈಸ್, ಸುಳ್ಳು ಹೇಳಿ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಹಿ ಕ್ವಿಕ್ಲಿ ಸಾ ಥ್ರೂ ದರ್ ಟ್ರಿಕ್ಸ್ ಅಂಡ್ ರೆಸ್ಪಾಂಡೆಡ್ ವಿತ್ ಫ್ಯಾಕ್ಟ್ಸ್. ತಕ್ಷಣ ಅವನಿಗೆ ಗೊತ್ತಾಗ್ತಾ ಇತ್ತು, ಫ್ಯಾಕ್ಟ್ ಗಳನ್ನ ಇಟ್ಕೊಂಡು ಅವರನ್ನ ಮಾತಿನ ಮೂಲಕ ಹೆಚ್ಚು ತರ್ಕವನ್ನ ಮಾಡ್ತಾ ಇದ್ದ. ನಿನ್ನೆ ಪ್ರಶ್ನೆ ನೋಡಿ, ವಿತ್ ರೆಫರೆನ್ಸ್ ಟು ಇಂಡಿಯನ್ ಹಿಸ್ಟ್ರಿ, ಹೂ ಅಮಂಗ್ ದಿ ಫಾಲೋವಿಂಗ್ ಇಸ್ ದಿ ಫ್ಯೂಚರ್ ಬುದ್ಧ ಯೆಟ್ ಟು ಕಮ್ ಟು ಸೇವ್ ದಿ ವರ್ಲ್ಡ್. ಇದಕ್ಕೆ ಆನ್ಸರ್ ಮೈತ್ರೇಯ. ತುಂಬಾ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಕಂಗ್ರಾಚುಲೇಷನ್ಸ್. ಇವತ್ತಿನ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದಿ ರಿಲಿಜಿಯಸ್ ಪ್ರಾಕ್ಟಿಸಸ್ ಇನ್ ಇಂಡಿಯಾ, ಸ್ಥಾನಕವಾಸಿ ಸೆಕ್ಟ್ ಬಿಲಾಂಗ್ ಟು ಬುದ್ಧಿಸಂ, ಜೈನಿಸಂ, ವೈಷ್ಣವಿಸಂ, ಶೈವಿಸಂ. ಇದಕ್ಕೆ ಉತ್ತರವನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ದ ಗವರ್ಮೆಂಟ್ ಹ್ಯಾಸ್ ಡೆಸಿಗ್ನೇಟೆಡ್ ದ ಟೆಲಿಕಾಂ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡ್ ಅಪೆಲೇಟ್ ಟ್ರಿಬ್ಯುನಲ್ TDSAT as the appellate body for data protection cases. Discuss the challenges this may pose and suggest measure to ensure efficient handling of data protection appeals. ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. It is often observed that many Indians maintain discipline and cleanliness in private spaces, homes, offices. ಅಂದ್ರೆ ನಮ್ಮ ಮನೆ ಮತ್ತೆ ಆಫೀಸ್ ಇರಬಹುದು, ಎಲ್ಲಾ ಕಡೆ ನಾವು ಎಲ್ಲವನ್ನ ಕ್ಲೀನ್ ಆಗಿ ಇಟ್ಕೊಂಡ್ಬಿಡ್ತೇವೆ. ಬಟ್ ನಾಟ್ ಇನ್ ಪಬ್ಲಿಕ್ ಪ್ಲೇಸಸ್. ಆದ್ರೆ ಸಾರ್ವಜನಿಕ ಅವುಗಳಿಗೆ ಬಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಅಷ್ಟೇನು ಕ್ಲೀನ್ ಆಗಿ ಇಟ್ಕೊಳ್ಳೋದಿಲ್ಲ. ಯಾವ್ದು ನಾವು ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ. ವೈ ಡು ಯು ಥಿಂಕ್ ದಿಸ್ ಬಿಹೇವಿಯರಲ್ ಕಾಂಟ್ರಾಸ್ಟ್ ಎಕ್ಸಿಸ್ಟ್? ಯಾಕೆ ಈ ದ್ವಂದ್ವ ಇದೆ ನಮ್ಮ ದೇಶದಲ್ಲಿ? ನಮಗೆ ಬೇಕಾದ ಪ್ರದೇಶದಲ್ಲಿ, ನಮ್ಮ ವೈಯಕ್ತಿಕ ಜಾಗದಲ್ಲಿ, ಮನೆಗಳಲ್ಲಿ, ಆಫೀಸ್ಗಳಲ್ಲಿ ನಾವು ಹೆಚ್ಚು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೇವೆ. ಆದ್ರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅದನ್ನ ಯಾಕೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ವೈ ಡು ಯು ಥಿಂಕ್ ದಿಸ್ ಬಿಹೇವಿಯರಲ್ ಕಾಂಟ್ರಾಸ್ಟ್ ಎಕ್ಸಿಸ್ಟ್? ವಾಟ್ ಮೆಜರ್ಸ್ ಕ್ಯಾನ್ ಬಿ ಟೇಕನ್ ಟು ಇನ್ಸ್ಟಿಲ್ ಅ ಲಾಂಗರ್ ಸೆನ್ಸ್ ಆಫ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಮಂಗ್ ಸಿಟಿಸನ್ಸ್? ಹಾಗಾಗಿ ನಮ್ಮ ದೇಶದ ನಾಗರಿಕರಿಗೆ ಸಾಮಾಜಿಕ ಬದ್ಧತೆಯನ್ನ ಹೇಗೆ ನಾವು ತೆಗೆದುಕೊಂಡು ಬರಬಹುದು, ಯಾವ ಮೆಷರ್ಗಳನ್ನ ಅದಕ್ಕೋಸ್ಕರ ಕೈಗೊಳ್ಳಬಹುದು? ಅದಕ್ಕೆ ಆನ್ಸರ್ ಅನ್ನ ಕಮೆಂಟ್ ಮಾಡಿ ಅಥವಾ ಇದರ ಬಗ್ಗೆ ಥಿಂಕ್ ಮಾಡಿ. ಮುಖ್ಯವಾಗಿ ಥಿಂಕ್ ಕ್ವಶನ್ ಕೊಡೋದು ಯಾವುದಕ್ಕೆ? ಇಂಟರ್ವ್ಯೂದಲ್ಲಿ ಇಂಥ ಕ್ವಶನ್ಗಳು ಬಂದ್ರೆ ನಿಮಗೆ ಹೆಲ್ಪ್ ಆಗಲಿ, ಅದರ ಬಗ್ಗೆ ನೀವು ಒಂದು ಯೋಚನೆ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ. ಇಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.